ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ. ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಾಯ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಕೂಡ ಸ್ವಾಗತಿಸಿದ್ದಾಯ್ತು ವೀಕ್ಷಕರೇ. ಸೊ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನೇರವಾಗಿ ಗುರೂಜಿಗಳು ನಿಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡ್ತಾರೆ. ಹಾಗೆ ನೀವು ಕೂಡ ಕಾಲ್ ಮಾಡಬೇಕಾಗಿರೋ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಗುರೂಜಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದಾಯ್ತು. ನಾವು ಈಗ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ಇವತ್ತಿನ ದಿನದ ಪ್ರಕಾರ. ನೋಡಿ, ಇವತ್ತು ತುಂಬ ವಿಶೇಷವಾಗಿ 19 ಏಪ್ರಿಲ್ 2025 ಅಂತ ನೋಡ್ತಾ ಬರ್ತೀವಿ. ಷಷ್ಠಿ ತಿಥಿ, ಕೃಷ್ಣ ಪಕ್ಷ ಮತ್ತು ಮೂಲ ನಕ್ಷತ್ರ ಇರುವಂಥದ್ದು, ವಿಶೇಷವಾಗಿ ಕೇತು ನಕ್ಷತ್ರ ಅಂತ ಹೇಳ್ತೀವಿ. ಶಿವಯೋಗ ಮತ್ತು ವನಿಜಕರಣ ಅಂತ ಹೇಳ್ತೀವಿ. ವಾರ ಬಂದು ಶನಿವಾರ ಇವತ್ತು. ಮತ್ತು ಬೆಂಗಳೂರಿನ ಕಾಲಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ಬೆಳಗಿನ ಜಾವ 6 ಗಂಟೆ 5 ನಿಮಿಷಕ್ಕೆ ಸೂರ್ಯೋದಯ ಆಗಿರುವಂಥದ್ದು, 6 ಗಂಟೆ 31 ನಿಮಿಷಕ್ಕೆ ಸೂರ್ಯಾಸ್ತ ಅಂತ ಹೇಳ್ತೀವಿ. ಮತ್ತು ಮುಂದುವರೆದ ಭಾಗದಲ್ಲಿ ಇವತ್ತಿನ ಒಂದು ವಿಶೇಷ ಒಂದು ಮುಹೂರ್ತ ಭಾಗಕ್ಕೆ ಬಂದಾಗ ರಾಹುಕಾಲ 9 ಗಂಟೆ 12 ನಿಮಿಷದಿಂದ 10 ಗಂಟೆ 46 ನಿಮಿಷ ಇರುವಂಥದ್ದು, ಯಮಗಂಡ ಕಾಲ 1 ಗಂಟೆ 52 ನಿಮಿಷದಿಂದ 3 ಗಂಟೆ 25 ನಿಮಿಷ, ಗುಳಿಕ ಕಾಲ 6 ಗಂಟೆ 6 ನಿಮಿಷದಿಂದ 7 ಗಂಟೆ 39 ನಿಮಿಷ, ಮತ್ತು ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನಾವೇನು ನೋಡ್ತಾ ಬರ್ತೀವಿ 11 ಗಂಟೆ 54 ನಿಮಿಷದಿಂದ 12 ಗಂಟೆ 44 ನಿಮಿಷದವರೆಗೆ ಇವತ್ತಿನ ಒಂದು ಪಂಚಾಂಗ ಮತ್ತು ಮುಹೂರ್ತ ಭಾಗದ ವಿಚಾರವಾಗಿದೆ. ಗುರುಜಿ, ಇವತ್ತೇನಾದ್ರೂ ನಾವು ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕ್ತಿದೀವಿ ಅಥವಾ ಏನೋ ಒಂದು ಖರೀದಿ ಮಾಡೋದಕ್ಕೆ ಹೋಗ್ತಾ ಇದೀವಿ, ಸೊ ಈ ರೀತಿಯಾದಂತಹ ಕೆಲಸ ಕಾರ್ಯಗಳಿಗೆ ಇವತ್ತಿನ ಒಂದು ಪ್ರಶಸ್ತ್ಯವಾದ ಟೈಮ್ ಅಂತ ಯಾವುದು ಗುರುಜಿ? ನೋಡಿ, ಪ್ರತಿಯೊಂದು ವಾರಾಧಾರಿತವಾಗಿ ಹೋರಾಧಾರಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ಕೆಲವಾರು ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀವಿ. ನೋಡಿ, ಶನಿವಾರದ ಹೊತ್ತು ಶನಿ ಹೋರ ತುಂಬ ಪ್ರಬಲವಾಗಿರುವಂಥದ್ದು. ಶನಿ ಹೋರ ಯಾವಾಗ ಸಿಗುತ್ತಂದರೆ ಬೆಳಗಿನ ಒಂದು ಸೂರ್ಯೋದಯ 1 ಗಂಟೆ ಕಾಲ, ಅಂದರೆ 6 ಗಂಟೆ 6 ನಿಮಿಷದಿಂದ 7 ಗಂಟೆ 6 ನಿಮಿಷ, ಮಧ್ಯಾಹ್ನದ ಭಾಗ 1:30ಯಿಂದ 2:30 ಅಂತ ಹೇಳ್ತೀವಿ. ಸಂಜೆ ಭಾಗದಲ್ಲಿ ಕೂಡ ಸಂಜೆ 7:30ಯಿಂದ 8:30, ಅಂದರೆ ವಾರಾಧಿಪತಿ ಹೋರಾಧಿಪತಿ. ಹೋರ ಅಂತಂದರೆ ಪ್ರತಿಯೊಂದು ಗ್ರಹಕ್ಕೆ ಅದರ ಒಂದು ಆಧಿಪತ್ಯ ಹೊಂದಿರುವಂಥದ್ದು. ಸೊ ಈ 3 ಗಂಟೆ ಪ್ರಶಸ್ತವಾದ ಆ ವಾರಕ್ಕೆ ಸಂಬಂಧಪಟ್ಟಂಥದ್ದು ಆ ಹೋರಾ ಸಮಯದಲ್ಲಿ ಕೆಲಸ ಮಾಡಿದಾಗ ಕೆಲಸಗಳು ಸಿದ್ಧಿ ಆಗುತ್ತೆ, ಅಂದರೆ ನಾವು ಸಕ್ಸಸ್ ರೇಟ್ ತುಂಬ ಇರುತ್ತೆ ಅಂತ ನೋಡ್ತೀವಿ. ಓಕೆ, ನೀವು ಇವತ್ತಿನ ದಿನ ಯಾವ್ದಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ಏನೇ ಒಂದು ವಸ್ತುನ ಅಥವಾ ವಾಹನವನ್ನ ಖರೀದಿ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ನೋಡೋದಕ್ಕೆ ಹೋಗ್ತಾ ಇದ್ದೀರಾ, ಸೊ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶಸ್ತವಾದ ಟೈಮ್ ಯಾವುದು ಅಂತ ಹೇಳಿ ಗುರೂಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಆ ಟೈಮ್ ನ ಫಾಲೋ ಮಾಡೋದ್ರಿಂದ ಮತ್ತಷ್ಟು ಹೆಚ್ಚಿನ ಲಾಭಗಳು ಕೂಡ ಲಭಿಸಬಹುದು ಗುರೂಜಿ. ಸೊ ಈಗ ಪಂಚಾಂಗ ಮತ್ತೆ ತಿಥಿಯನ್ನ ನಾವು ಗಮನಿಸಿದ್ವಿ. ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡ್ತಾ ಹೋಗೋಣ ಗುರೂಜಿ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಸಂತೋಷದ ಒಂದು ತುಂಬಿದ ದಿನ ಅಂತ ಹೇಳ್ತೀವಿ. ಮನೆಯಿಂದ ಹೊರಗೆ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ ಇದರಿಂದ ನಿಮಗೆ ಹೆಚ್ಚು ಹಣದ ಲಾಭ ಮೇಷರಾಶಿಯವರಿಗೆ ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಬರ್ತೇವೆ. ಹೆಚ್ಚಿನ ಹಣದ ಲಾಭ ಇವತ್ತಿನ ಮೇಷರಾಶಿಯವರಿಗೆ ಕೂಡ ಸಿಗ್ತಾ ಹೋಗುತ್ತೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ ಒಬ್ರು ಕಾಲರ್ ರೆಡಿ ಆಗಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಹಲೋ ಹಲೋ, ನಮಸ್ತೆ. ಹೇಳಿ ತಿಮ್ಮಕ್ಕಮ್ಮ ಅವರೇ, ಗುರೂಜಿಗಳಿದ್ದಾರೆ, ಮಾತನಾಡಿ. ನಿಮ್ಮ ಪ್ರಶ್ನೆ ಏನಿದೆಯೋ ಅದನ್ನ ಕೇಳಿ, ಗುರೂಜಿ ಬಳಿ ಕೇಳಿ ಮಾತನಾಡಿ. ಆಯ್ತಮ್ಮ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಯ್ತು. ಏನು ಅಂತಾರ ಆರೋಗ್ಯಗಳು ಸರಿ ಇಲ್ಲ, ಯಾಕೆ ಟೈಮ್ ಸರಿ ಇಲ್ಲ ನಂಗೆ. ಮಕ್ಳಿಗೆಲ್ಲ ಮದುವೆ ಸೆಟ್ ಆಗ್ತಾ ಇಲ್ಲ. ನಿಮ್ದು ಹುಟ್ಟಿರೋದ ಸಮಯ ಏನಾದ್ರು ಕೊಡಿಸ್ತೀನಿ ಅಂತ ಬರ್ತಾರೆ, ಹಿಂದೆ ಕೊಡತಾರೆ. ನನಗೆ ಹುಷಾರಿಲ್ಲ, ನನ್ಗೆ ಯಾವಾಗ ಹುಷಾರಿರಲ್ಲ. ಅದೇ ಕೇಳೋಣ ಅಂತ ಗುರುಜಿ. ತಿಮ್ಮಕ್ಕಮ್ಮ ಅವರೇ, ನಿಮ್ಮ ಜನ್ಮ ದಿನಾಂಕ ಗೊತ್ತಿದ್ರೆ ನಿಮ್ಮ ಜನ್ಮ ದಿನಾಂಕವನ್ನ ಹೇಳಿ. ಇಲ್ಲಮ್ಮ, ಜನ್ಮ ದಿನಾಂಕ ಗೊತ್ತಿಲ್ವಾ? ಅಮ್ಮ, ನಿಮ್ದು ನೋಡಿ, ನೀವು ಯಾವ ದೇವರಿಗೆ ತುಂಬಾ ಇಷ್ಟಪಟ್ಟು ಪೂಜೆ ಮಾಡ್ತೀರಾ ಆ ದೇವ್ರನ್ನ ನೆನ್ಪು ಮಾಡ್ಕೊಂಡು ಆ ದೇವ್ರನ್ನ ನೆನ್ಪು ಮಾಡ್ಕೊಂಡು ಕಣ್ಣು ಮುಚ್ಕೊಂಡು 1ರಿಂದ 108ರಲ್ಲಿ ಒಂದು ಸಂಖ್ಯೆನ ಹೇಳಿ, ಅದ್ರ ಪ್ರಕಾರ ಪ್ರಶ್ನಾಶಾಸ್ತ್ರದ ಪ್ರಕಾರ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಮ್ಮ. 90? ಈಗ ಪ್ರಶ್ನೆ ಮುಖ್ಯವಾಗಿ ಪ್ರಶ್ನೆ ಏನ್ ತಿಳ್ಕೊಬೇಕಾಗಿತ್ತು? ಅದೇ ನಮ್ಗೆ ಆರೋಗ್ಯ ಬಗ್ಗೆ, ಮಕ್ಕಳು ಮದುವೆ ಸೆಟ್ ಆಗ್ತಿಲ್ಲ, ಅದಕ್ಕೆ ಅಂತ ನೋಡಿ, ನಿಮ್ಮ ವಿಚಾರವಾಗಿ ಈಗ ನಡೀತಾ ಇರೋದು ಪ್ರಶ್ನಾ ಹೋರಾದಲ್ಲಿ ಮಂಗಳ ಹೊರೆ ನಡೀತಾ ಇದೆ. ಈ ಗ್ರಹಗತಿಗಳ ಪ್ರಕಾರ ನಾವು ನೋಡಿದಾಗ ಇಲ್ಲಿ ಮಂಗಳ ಹೊರೆ ನಿಮಗೆ ಸ್ವಲ್ಪ, ನೀವು ಆರೋಗ್ಯ ಅಂತ ಹೇಳ್ತೀರಲ್ಲ, ಈ ಬೆನ್ನು ಮೂಳೆ ಸಮಸ್ಯೆ ಅಥವಾ ಏನಾದರೂ ಜಾಯಿಂಟ್ ಪೇನ್ಸು ಆ ಥರ, ಮೂಳೆ ನೋವು ಆ ಥರ ಜಾಸ್ತಿ ಇದೆನಾ? ಏನಾದರೂ ನಿಮ್ಗೆ ಯಾವ ಥರ ಸಮಸ್ಯೆ ಇದೆ? ತುಂಬಾ ಬೆನ್ನೋವಲ್ಲ ಇಲ್ಲ ಗುರುಜಿ, ಮೊನ್ನೆ ಹೆಂಗೆ ಚೇರ್ ಮುರ್ಕೊಂಡು ಕೆಳಗೆ ಬಿದ್ದು ಕಾಲ್ ನೋವಾಗಿದೆ. ಅದೇ ಕೇಳಿದ್ದು, ಮೂಳೆ ನೋವು ಏನಾದ್ರೂ ಇದೆಯಾ ಅಂತ. ಮೂಳೆ ನೋವು ಐತಿ, ಇನ್ನ ಕಾಲ್ ನೋವು ಹಂಗೆ ಐತೆ.
ಶುಗರ್ BP ಹ್ಮ್ ಹ್ಮ್ ಆರೋಗ್ಯನೇ ಸರಿ ಇಲ್ಲ. ಅದೊಂದ್ಸತಿ ಚೆನ್ನಾಗಿರ್ತದೆ, ಒಂದ್ಸತಿ ಬೇರು ಆಗ್ತದೆ. ಹ್ಮ್ 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 ಗುರುಜಿ ಅದೇ ಕಾಲ್ ನೋವು ಹಂಗೆ ಐತೆ, ಮೂಳೆ ನೋವು. ಹ್ಮ್ ಸೊ ಸ್ವಲ್ಪ ನೀವು ಎಣ್ಣೆ ಸೆಟ್ ಆಗ್ತಾ ಇಲ್ಲ, ಅದಕ್ಕೆ ಕೇಳೋಣ ಅಂತ ಗುರುಜಿ. ಮೊದ್ಲು ನಿಮ್ಮ ಆರೋಗ್ಯದ ವಿಚಾರದ ಬಗ್ಗೆ ತಿಳ್ಕೊಳ್ಳಿ ತಿಮ್ಮಕ್ಕಮ್ಮ ಅವರೇ, ಗುರುಜಿಗಳು ತಿಳಿಸ್ತಾರೆ. ಆಯ್ತಾಯ್ತು. ನೋಡಿ ಅಮ್ಮ, ಮೊದಲು ನೀವು ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಆದಷ್ಟು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಅಥವಾ ನಿಮ್ಮ ಮನೆ ಹತ್ರ ಯಾವುದೇ ದೇವಸ್ಥಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಆರಾಧನೆ ಮಾಡಿ. ಮುಂದೆ ಸುಬ್ರಹ್ಮಣ್ಯ ಮಂತ್ರ ಬರುತ್ತಮ್ಮ, ಓಂ ಶರವಣ ಭವಾಯ ನಮಃ ಅಂತೇಳಿ, ಆಯಿತಾ? ಆ ದೇವಸ್ಥಾನದಲ್ಲಿ ಬ್ರಾಹ್ಮಣರಿಗೆ ಒಂದು ಕೆಂಪು ವಸ್ತ್ರದಲ್ಲಿ ಒಂದು ಅರ್ಧ kg ಅಥವಾ 1 kg ತೊಗರಿಬೇಳೆ ಕೊಡಿ. ಒಂದು ನಿಮ್ಗೆ ಯಾವಾಗ ಆರೋಗ್ಯ ಸರಿ ಇತ್ತೋ ಮಂಗಳವಾರ ಕೊಡಿ. ಇಲ್ಲಾಂದರೆ ನಿಮಗೆ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೆ ನಿಮ್ಮ ಮನೆಯವ್ರು ಯಾರು ಇರ್ತಾರೆ ಅವ್ರ ಕಡೆ ನಿಮ್ಮ ಕೈ ಮುಟ್ಟಿ ಅದರಲ್ಲಿ ಒಂದು ಮುಷ್ಟಿ ಅಷ್ಟು ಕಟ್ಟಿ ಅದನ್ನು ಅವ್ರಿಗೆ ಕಳಿಸ್ಕೊಡಿ ದೇವಸ್ಥಾನಕ್ಕೆ. ಆ ಮಂತ್ರ ನೀವು ಮನೆಯಲ್ಲಿ ಜಪ ಮಾಡಿ, ಆಯಿತಾ? ಅದರಿಂದ ನಿಮಗೆ ಮೂಳೆ ನೋವು ಮತ್ತು ಆರೋಗ್ಯದ ಸಮಸ್ಯೆ ಅದೆಲ್ಲ ಚೆನ್ನಾಗಾಗುತ್ತೆ, ಆಯಿತಾ? ಈ ಒಂದು ನಿಮ್ಮ ರಾಶಿಗೆ ಗುರುಬಲ ಮೇ 15ನೇ ತಾರೀಕು ಬರೋದ್ರಿಂದ ಇನ್ನೂ ಒಂದು ತಿಂಗಳ ಕಾಲ ಸ್ವಲ್ಪ ಏರ್ಪೇರ್ ಇರುತ್ತೆ ಆರೋಗ್ಯದಲ್ಲಿ. ಅದು ಮುಗಿದ ನಂತರ ಮೇ 15ನೇ ತಾರೀಕಿಂದ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತಮ್ಮ. ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಿಮ್ಮಕ್ಕಮ್ಮ ಅವರೇ. ನಿಮ್ಮ ಪ್ರಶ್ನೆಗೆ ಹಾಗೆ ನೀವು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳ ಬಳಿ ಮಾತನಾಡಿದ್ರಿ. ಹಾಗೆ ನಿಮ್ಮ ಪ್ರಶ್ನೆಗೆ ಕೂಡ ಗುರೂಜಿಗಳು ಒಂದು ಪರಿಹಾರವನ್ನ ತಿಳಿಸ್ಕೊಟ್ಟಿದ್ದಾರೆ. ನೀವು ಆ ಪರಿಹಾರ ಕ್ರಮವನ್ನ ಅನುಸರಿಸೋದ್ರ ಮುಖಾಂತರವಾಗಿ ನಿಮ್ಮ ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆಯನ್ನ ಕೂಡ ಕಾಣಿ ಅಂತ ಹೇಳ್ತಾ ಗುರೂಜಿ, ನಾವು ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡ್ತಾ ಇದ್ವಿ. ಮೇಷರಾಶಿಯ ವಿಚಾರದ ಬಗ್ಗೆ ನೋಡಿದ್ವಿ. ಗುರೂಜಿ ಮುಂದುವರೆದು ಮುಂದಿನ ರಾಶಿ ವೃಷಭ ರಾಶಿ. ನೋಡಿ, ವೃಷಭ ರಾಶಿಯವರಿಗೆ ಇವತ್ತು ಆರೋಗ್ಯ ಚೆನ್ನಾಗಿರುತ್ತೆ, ಹಣಕಾಸಿನಲ್ಲಿ ಸುಧಾರಣೆ. ಬಹುದಿನದ ಕಾಲದಿಂದ ಏನಾದರೂ ನಿಮ್ಮ ಹಣ ಬಾಕಿ ಬರೋದಿತ್ತಂದರೆ ಇವತ್ತಿನ ಬಾಕಿ ಬಿಲ್ಗಳಾಗಿರ್ಬೋದು, ಯಾರೋ ಒಂದು ಪಾವತಿಸಿದ್ದು ನಿಮಗೆ ಮುಂದಕ್ಕೆ ಹಾಕ್ತಾ ಇರ್ಬೋದು. ಇವತ್ತಿನ ದಿನ ತುಂಬ ಶುಭವಾಗಿರುವಂಥದ್ದು. ನಾನು ಪಂಚಾಂಗ ಭಾಗದಲ್ಲಿ ಹೇಳಿದಂಗೆ ಶನಿವಾರ ಶನಿ ಹೋರದಂದು ನೀವು ಬಿಲ್ ಪಾವತಿ ವಿಚಾರವಾಗಿ ನೀವು ಅವರು ಯಾರು ಜನಗಳಿಗೆ ಕೇಳಿದ್ರೆ ವೃಷಭ ರಾಶಿಯವರಿಗೆ ಒಳ್ಳೆಯದಾಗುವಂಥದ್ದು. ಓಕೆ ಗುರೂಜಿ, ವೃಷಭ ರಾಶಿಯ ವಿಚಾರದ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ರಾಶಿ ಮಿಥುನ ರಾಶಿ. ನಿಮ್ಮ ಶಕ್ತಿಯ ಮಟ್ಟ ಇವತ್ತು ಹೆಚ್ಚಿರುವಂಥದ್ದು. ನಿಮ್ಮ ಹಣವನ್ನು ಸಂಗ್ರಹಿಸುವಾಗ ಮಾತ್ರ ಹಣ ನಿಮಗೆ ಒಂದು ಕೆಲಸಕ್ಕೆ ಬರುವಂಥದ್ದು. ನೀವು ಸಂಗ್ರಹಿಸಿಟ್ಟಿರೋ ಹಣ ಇವತ್ತು ಹೆಚ್ಚು ತುಂಬ ಉಪಯೋಗಕರವಾಗಿರುವಂಥ ದಿನ ಮಿಥುನ ರಾಶಿಯವರದಾಗಿರುವಂಥದ್ದು. ಓಕೆ, ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಉಪಯುಕ್ತವಾಗಿದೆ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರೂಜಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ತೀರಾ ಖರ್ಚು ಮಾಡುವ ಮತ್ತು ಮನೋರಂಜನೆಗೆ ತುಂಬ ವ್ಯಯ ಮಾಡುವಂಥ ಪ್ರವೃತ್ತಿಗೆ ಇವತ್ತು ಸ್ವಲ್ಪ ತಡೆ ಹಾಕಿ, ಕಡಿವಾಣ ಹಾಕಿ ಅಂತ ಹೇಳ್ತೀವಿ. ಇಲ್ಲಾಂದರೆ ಹಣದ ಖರ್ಚು ವೆಚ್ಚ ಇವತ್ತು ತುಂಬ ಕಂಡುಬರುವಂಥದ್ದು. ಓಕೆ ಗುರೂಜಿ, ಕರ್ಕಾಟಕ ರಾಶಿಯ ವಿಚಾರದ ಬಗ್ಗೆನೂ ಕೂಡ ನೋಡಿದ್ವಿ. ನಮಗೆ ಒಂದು ಕುಂಡಲಿ ಬಂದಿದೆ, ಅದನ್ನು ಕೂಡ ತಗೊಳ್ಳೋಣ ಗುರೂಜಿ. ಖಂಡಿತ. ಸೊ ಪ್ರಶ್ನೆಯನ್ನ ಕಳಿಸಿದ್ದಾರೆ ನಮ್ಗೆ. ಇವರ ಹೆಸರು ಸುಪ್ರೀತಾ ಅಂತ ಹೇಳಿ ಗುರೂಜಿ. ಇವರ ಜನ್ಮ ದಿನಾಂಕವನ್ನ ಹೇಳ್ತಾ ಇದ್ದಾರೆ 9/12/2013. ಸಮಯ ಬಂದು 7 ಗಂಟೆ 17 ನಿಮಿಷ PM ಗಳಲ್ಲಿ. ಸ್ಥಳ ಬಂದು ತುಮಕೂರು ಗುರೂಜಿ. ಇವರ ಪ್ರಶ್ನೆ ಬಂದು ವಿದ್ಯಾಭ್ಯಾಸದ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ. ಅವರ ಮಗಳ ವಿಚಾರದ ಬಗ್ಗೆ, ಅಂದ್ರೆ ಈಗ ಅವರ ಮಗಳು 6th ಪಾಸ್ ಆಗಿದ್ದಾರೆ. ಈಕೆಯ ಮುಂದಿನ ವಿದ್ಯಾಭ್ಯಾಸ ಹೇಗಿರುತ್ತೆ, ಜೊತೆಗೆ ನಾವು ಸ್ಕೂಲ್ ಅನ್ನ ಕೂಡ ಬದಲಾಯಿಸಬೇಕು ಅಂತ ಅನ್ಕೊಂಡಿದೀವಿ. ಬದಲಾಯಿಸಿದ್ರೆ ವಿದ್ಯಾಭ್ಯಾಸದಲ್ಲಿ ಏನಾದ್ರೂ ಏರುಪೇರು ಏನಾದ್ರೂ ಆಗುತ್ತಾ, ಹೇಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯಾರು ಪ್ರಶ್ನೆನ ಕಳಿಸಿದ್ದಾರೆ ಸುಪ್ರೀತಾ ಅಲ್ವಾ ಅವ್ರ ಹೆಸರು. ಸೊ ಅವ್ರ ವಿಚಾರವಾಗಿ ನೋಡಿ, ಸುಪ್ರೀತಾ ಹುಟ್ಟಿರುವಂಥದ್ದು ಸೋಮವಾರ ಅಂತ ಹೇಳ್ತೀವಿ, ಪೂರ್ವ ಭಾದ್ರ ನಕ್ಷತ್ರ ಮತ್ತು ಕುಂಭರಾಶಿಯಾಗಿರುವಂಥದ್ದು. ನೋಡಿ, ನಾವು ಹಲವಾರು ಸಂಚಿಕೆಗಳಲ್ಲಿ ಕೆಲವೊಂದು ವಿದ್ಯಾಭ್ಯಾಸದ ವಿಚಾರವಾಗಿ ನಮ್ಮ ವೀಕ್ಷಕರಿಗೆ ನಾವು ಅವರಿಗೆ ತಿಳಿಸ್ಕೊಟ್ಟಿದ್ವಿ. ಚತುರ್ಥ ಪಂಚಮ ಭಾಗ್ಯಾಧಿಪತಿ ಅಂತ ಹೇಳ್ತೀವಿ. ಇಲ್ಲಿ ಚತುರ್ಥದಲ್ಲಿ ಕುಜ ಮತ್ತು ಪಂಚಮ ಸ್ಥಾನದಲ್ಲಿ ರಾಹು ಶನಿ ಮತ್ತು ಭಾಗ್ಯಸ್ಥಾನದಲ್ಲಿ ಇಲ್ಲಿ ಚಂದ್ರ ಇರೋದ್ರಿಂದ ತುಂಬ ಚೆನ್ನಾಗಿರುವಂಥದ್ದು ವಿದ್ಯಾಭ್ಯಾಸ. ಅಂದರೆ ಇವರು ಈಗ ನಡೀತಾ ಇರುವಂಥ ಮೂಲ ವಿದ್ಯಾಭ್ಯಾಸ ಏನು ಓದ್ತಾ ಇದ್ದಾರೆ ಇವರು, ಒಳ್ಳೆ ಮಾರ್ಕ್ಸ್ ಗ್ರೇಡು ಬರ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ. ಸೊ ಆದರೆ ಗುರುದಶನಲ್ಲಿ ರಾಹು ಅಂತರ್ಭುಕ್ತಿ ನಡೀತಾ ಇದೆ. ಸೊ ಮುಂದೆ ಬರುವಂಥ ಶನಿ ಮಹಾದಶನಲ್ಲಿ, ಅಂದರೆ ಇವರು ಮುಂಬರೋ ವಿದ್ಯಾಭ್ಯಾಸಕ್ಕೆ ಹೇಳೋದ್ರಿಂದ ಶನಿ ಬಂದು ಭಾಗ್ಯಾಧಿಪತಿಯಾಗಿ ಪಂಚಮದಲ್ಲಿ ಉಚ್ಚ ಸ್ಥಿತಿಯಲ್ಲಿರೋದ್ರಿಂದ ತುಂಬ ಒಳ್ಳೆ ವಿದ್ಯಾಭ್ಯಾಸ ಇರುತ್ತೆ. ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಮತ್ತು ಇನ್ನು ಪ್ಯಾರಾಮೆಡಿಕಲ್ ಆ ಥರ ವಿದ್ಯಾಭ್ಯಾಸಗಳು ಬಹುಮುಖ್ಯವಾಗಿ ನೋಡ್ತಾ ಬರ್ತೀವಿ. ಆದರೆ ಸ್ವಲ್ಪ ಶನಿ ರಾಹು ಇರೋದ್ರಿಂದ ಸ್ವಲ್ಪ ಏನೋ ಒಂದು ಮೈಗಳತನ ಅಥವಾ ಸೋಂಬೇರಿತನ ಅಂತ ಹೇಳ್ಬೋದು, ಅದು ರೂಢಿಸಿಕೊಳ್ಳೋದ್ರಿಂದ ಅದನ್ನು ಸ್ವಲ್ಪ ದೂರ ಮಾಡಿ. ಮತ್ತು ಲಗ್ನದಲ್ಲೇ ಗುರು ಇವರ ಜಾತಕದಲ್ಲಿ ವಕ್ರಿ ಆಗಿರೋದ್ರಿಂದ ಸ್ವಲ್ಪ ಹಠ ಸೋಮಾರಿತನ, ಸ್ವಲ್ಪ ಹಠ ಸ್ವಭಾವ ಜಾಸ್ತಿ ಇರುತ್ತೆ. ಅದನ್ನು ಎರಡನ್ನ ಕಮ್ಮಿ ಮಾಡಿಕೊಂಡ್ರೆ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರುತ್ತೆ. ಯಥೇಚ್ಛವಾಗಿ ವಿದ್ಯಾಭ್ಯಾಸ ಇನ್ನೂ ಚೆನ್ನಾಗಿ ಮಾಡಲು ಇವರು ಹೆಚ್ಚು ದಿನಾಲು ಪ್ರತಿನಿತ್ಯ ಅವರು ಸ್ನಾನ ಆದ ನಂತರ, ಈ ವಿದ್ಯಾರ್ಥಿ ಸ್ನಾನ ಆದ ನಂತರ ಅಥವಾ ಅವರು ಶಾಲೆಯಿಂದ ಬಂದು ಸಂಜೆ ಒಂದು ಗೋಧೂಳಿ ಸಮಯ ಅಂತಿರುತ್ತಲ್ಲ, ಒಂದು 5 ರಿಂದ 6 ಗಂಟೆ ಅಂತ ಅಂದ್ಕೊಳ್ಳಿ, ಅಥವಾ 6 ರಿಂದ 7 ಗಂಟೆ, ಆ ಸಮಯದಲ್ಲಿ
ಸಮಯದಲ್ಲಿ ಓಂ ಬೃಹಸ್ಪತಿಯೇ ನಮಃ ಅಂತೇಳಿ ಈ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು ಉತ್ತರಾಭಿಮುಖವಾಗಿ. ಇದರಿಂದ ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ. ಅವರು ಬೇಕಾದರೆ ಶಾಲೆ ಬದಲಾವಣೆ ಮಾಡ್ಬೋದು, ಮತ್ತು ಅದಲ್ದಿರ ಉಳಿದಿರೋ ಓವರಾಲ್ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರುವಂಥದ್ದು. ಓಕೆ, ಸೊ ನಮಗೆ ವಿದ್ಯಾಭ್ಯಾಸದ ವಿಚಾರಕ್ಕೆ ಕುರಿತಂತೆ ಪ್ರಶ್ನೆಯನ್ನ ಕಳಿಸಿದ್ರು. ನಮಗೆ ವಾಟ್ಸಪ್ ಮುಖಾಂತರ ಪ್ರಶ್ನೆ ಬಂದಿತ್ತು. ಸೊ ಅವರ ಒಂದು ಪ್ರಶ್ನೆಗೆ ಗುರೂಜಿಗಳು ಕೂಡ ಉತ್ತರವನ್ನ ನೀಡಿದ್ದಾರೆ ಅಂತ ಹೇಳ್ತಾ, ಗುರೂಜಿ ನಾವು ದ್ವಾದಶ ರಾಶಿಗಳ ಫಲಾಫಲಗಳನ್ನ ಮುಂದುವರಿಸೋಣ. ಮುಂದಿನ ರಾಶಿ ಸಿಂಹ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರೂಜಿ. ಮನೆಯಲ್ಲಿ ಯಾವುದೇ ಬದಲಾವಣೆ ಮಾಡುವ ಮುನ್ನ ನಿಮ್ಮ ಹಿರಿಯರ ಸಲಹೆ ತೆಗೆದುಕೊಳ್ಳಿ. ಇಲ್ಲವಾದರೆ ಅದು ನಿಮಗೆ ಅವರ ಕೋಪ, ಅವರ ಅಸಮಾಧಾನಕ್ಕೆ ಕಾರಣವಾಗಿ ನಿಮಗೆ ಮನಸ್ಸಿಗೆ ಅಶಾಂತಿ ಆಗುವಂಥದ್ದು ಸಿಂಹರಾಶಿಯವರಿಗೆ ಇವತ್ತು ನೋಡ್ತಾ ಬರ್ತೇವೆ. ಓಕೆ, ಸಿಂಹ ರಾಶಿಯ ನಂತರ ಗುರೂಜಿ ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ನಿಮಗೆ ಅನೇಕ ಹೊಸ ಆರ್ಥಿಕ ಯೋಜನೆಗಳು ದೊರಕುತ್ತವೆ. ಯಾವುದೇ ಬದ್ಧತೆಗೆ ಒಳಗಾಗುವ ಮುನ್ನ ಸಾಧಕ ಬಾಧಕಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಅಂದರೆ ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಸ್ವಲ್ಪ ತುಂಬ ಪ್ರಿಸೈಸ್ ಆಗಿ ನೋಡಿಕೊಂಡು ಮುಂದುವರೆದ್ರೆ ಕನ್ಯಾ ರಾಶಿಯವರಿಗೆ ಚೆನ್ನಾಗಿರುತ್ತೆ. ಓಕೆ ಗುರುಜಿ, ಮುಂದಿನ ರಾಶಿಯನ್ನ ನೋಡೋದಕ್ಕೂ ಮುಂಚೆ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಕುಮಾರ್ ಅಂತ ಮೇಡಮ್. ಕುಮಾರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ತುಮಕೂರು ರೋಡ್ ಮಾಕ್ಲಿಂದ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಓಕೆ ಮೇಡಮ್. ನಮಸ್ತೆ ಕುಮಾರ್ ಅವರು, ಹೇಳಿ. ನಮಸ್ತೆ ಗುರುಜಿ. ಹೇಳಿ ಸರ್. ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ಹೇಳಿ, ನಿಮ್ಮ ಹುಟ್ಟಿದ ಜನ್ಮ ದಿನಾಂಕವನ್ನ ತಿಳಿಸಿ ಕುಮಾರ್. ಜನ್ಮ ದಿನಾಂಕ ಇಲ್ಲ ಮೇಡಮ್ ನಮ್ದು. ಓಕೆ, ನಿಮ್ಮ ಪ್ರಶ್ನೆ ಕೇಳಿ. ನಿಮ್ಮ ಮನೆ ದೇವರು ಅಥವಾ ನೀವು ಇಷ್ಟಪಡೋ ದೇವ್ರನ್ನ ನೆನ್ಪು ಮಾಡಿಕೊಂಡು 1ರಿಂದ 108ರಲ್ಲಿ ಒಂದು ಸಂಖ್ಯೆ ಹೇಳಿ, ಮತ್ತೆ ಪ್ರಶ್ನೆ ಕೇಳಿ ಕುಮಾರ್ ಅವರೇ. ನಮ್ದು ಲಕ್ಷ್ಮೀ ನರಸಿಂಹ ಸ್ವಾಮಿ ಮನೆ ದೇವರು. ನಂಬರ್ ಹೇಳಿ. 1ರಿಂದ 108ರೊಳಗೆ ಯಾವ ನಂಬರ್ ನಿಮ್ಗೆ ಇಷ್ಟ ಬರುತ್ತೆ ಆ ನಂಬರ್ ಹೇಳಿ. 10. ಓಕೆ, ಪ್ರಶ್ನೆ ಏನು ತಿಳ್ಕೊಬೇಕು, ಏನು ವಿಚಾರ ಬಗ್ಗೆ ತಿಳ್ಕೊಬೇಕಾಗಿತ್ತು ಕುಮಾರ್? ಕೆಲಸದ ಬಗ್ಗೆ, ನಾವು ಮಾಡ್ತಿರೋ ಕೆಲಸ, ನಮ್ದು ಯಾಕೋ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ, ಅಣ್ಣ ತಮ್ಮರಿಗೆ. ಓಕೆ, ಅದೆಲ್ಲ ಸ್ವಲ್ಪ ಕೇಳಬೇಕಾಗಿತ್ತು. ನೋಡಿ, ನಿಮಗೆ ಈಗ ನೀವು ಪ್ರಶ್ನೆ ಕೇಳಿರೋದು ಸೂರ್ಯ ಹೋರಾದಲ್ಲಿ ಕೇಳಿದ್ದೀರಾ. ಇವತ್ತು ಶನಿವಾರ ಸೂರ್ಯ ಹೋರ ಅಂತಂದರೆ ಕೆಲಸದಲ್ಲಿ ಏನೋ ಸ್ವಲ್ಪ ಕಿರಿಕಿರಿ, ಆಮೇಲೆ ನಿಮಗೆ ಯಾರು ಕೆಲಸ ಮಾಡಿಸ್ಕೊಳ್ಳೋರು, ನಿಮ್ಮ ಬಾಸ್ ಅಂತ ಯಾರು ಇರ್ತಾರೋ ಅವರಿಂದ ಒತ್ತಡ ಜಾಸ್ತಿ ಇರುತ್ತೆ. ಅಂದರೆ ನೀವು ಎಷ್ಟೇ ಕೆಲಸ ಮಾಡಿದ್ರೂ ಸ್ವಲ್ಪ ತೃಪ್ತಿ ಇರಲ್ಲ ನಿಮ್ಮ ಬಗ್ಗೆ. ಓಕೆನಾ? ಸೊ ಅದು ಒಂದು ಸ್ವಲ್ಪ ಸಮಸ್ಯೆ ಕಾಣಿಸ್ತಾ ಇದೆ. ಅದಲ್ದಿರ ನಿಮಗೆ ಕೆಲಸ ಏನಾದರೂ ರೀಸೆಂಟಾಗಿ ಏನಾದರೂ ಬದಲಾವಣೆ ಮಾಡಿದ್ರಾ ಕುಮಾರ್ ಅವರೇ? ಏನಿಲ್ಲ ಸರ್, ಮಾಡ್ತಾ ಇದ್ದೀವಿ ಸರ್. ಎಷ್ಟು ವರ್ಷದಿಂದ ಎಲ್ಲಿ ಒಂದೇ ಕಡೆ ಮಾಡ್ತಾ ಇದ್ದೀರಾ, ಏನು ವಿಚಾರ? ನಾವು ಓನ್ ಬಿಸ್ನೆಸ್ ಸ್ವಂತ ನಾನೇ ಮಾಡ್ತಾ ಇರೋದು, ಟೀದು ವ್ಯಾಪಾರ. ನಾವು ಅವತ್ತೇ ಒಂದು 23 ವರ್ಷದಿಂದ ಅದೇ ಮಾಡ್ತಾ ಇದ್ದೀವಿ. ವ್ಯಾಪಾರ ಹೆಂಗಿದೆ ಈಗ? ಇವಾಗ ಸ್ವಲ್ಪ ಅದೇ ಮೊದ್ಲಂಗಿಲ್ಲ ಗುರುಜಿ, ಸ್ವಲ್ಪ ಕಿರಿಕಿರಿ ಒಂಥರ ವ್ಯಾಪಾರಗಳು ಮೊದ್ಲಂಗೆ ಆಗ್ತಾ ಇಲ್ಲ. ಕೆಲಸದವ್ರಿಗೆ ಯಾರಾದ್ರೂ ಇಟ್ಕೊಂಡಿದ್ದೀರಾ ಅಥವಾ ನೀವೇ ಎಲ್ಲ ಮಾಡ್ಕೊಂಡು ಹೋಗ್ತೀರಾ? ನೀವೇ ಮಾಡ್ಕೊಂಡು ಹೋಗ್ತೀರಾ? ಹಾಂ. ಅದೇ ವ್ಯಾಪಾರ ವಹಿವಾಟುಗಳಲ್ಲಿ ನೀವು ಪ್ರಶ್ನೆ ಕೇಳಿರೋ ವಿಚಾರವಾಗಿ ಕುಮಾರ್ ಅವರೇ, ಸೂರ್ಯ ಹೋರ ನಡೀತಾ ಇರೋದ್ರಿಂದ ಸ್ವಲ್ಪ ವ್ಯಾಪಾರ ವಹಿವಾಟುಗಳು ಜನವರಿಯಿಂದ ಈ ಕಡೆಗೆ ಸ್ವಲ್ಪ ಕಮ್ಮಿ ಇದೆ ಅಂತ ತೋರಿಸ್ತಾ ಇದೆ. ನಿಮ್ಮ ರಾಶಿಗೆ, ನಿಮಗೆ ಕುಮಾರನ ರಾಶಿಗೆ ಮಿಥುನ ರಾಶಿ ಬರುವಂಥದ್ದು ಹೆಸರಿಂದ. ಸೊ ಅದಕ್ಕೆ ರಾಶಿಗೆ ಗುರುಬಲ ಮೇ 15ನೇ ತಾರೀಕು ನಂತರ ಬರೋದ್ರಿಂದ ನಿಮಗೆ ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚು ಲಾಭ ಸಿಗುತ್ತೆ. ಅಂದರೆ ಸ್ವಲ್ಪ ಮೊದಲೆಂಗೆ ನಡೀತಿತ್ತು ಆ ಥರ ಒಂದೇ ಸತಿ ಆಗೋದಿಲ್ಲ, ಹಂತವಾಗಿ ಆಗುತ್ತೆ. ನಿಮ್ಗೆ ಆಗಸ್ಟಿಂದ ಬಿಸ್ನೆಸ್ಸಲ್ಲಿ ಮತ್ತೆ ಮೊದಲು ಹೆಂಗಿತ್ತು ಆ ಥರ ಆಗುತ್ತೆ. ಸರಿನಾ? ಆದಷ್ಟು ನೀವೇನಾಗುತ್ತೆ ಅಂದರೆ ಪ್ರತಿ ಬುಧವಾರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಹರಕೆ ಮಾಡ್ಕೊಳ್ಳಿ. ಅಂದರೆ ನಿಮ್ಗೇನಾದರೂ ವ್ಯಾಪಾರದಲ್ಲಿ ಚೆನ್ನಾಗಾದರೆ ನೀವು ತಿರುಪತಿಗೆ ಹೋಗಿ ಏನೋ ನಿಮ್ಮ ಹರಕೆ ಕಾಣಿಕೆ ಸಲ್ಲಿಸ್ಬೋದು ಅಂತ. ಆಮೇಲೆ ಒಂದು ಬಲಗೈ ಕಿರಿಬೆರಳು ಅಂತ ಹೇಳ್ತೀವಿ. ಆ ಕಿರಿಬೆರಳಲ್ಲಿ ಪಚ್ಚೆ ಅಂತ ರತ್ನ ಬರುತ್ತೆ, ಅಂದರೆ ನಾವು ಎಮ್ರಲ್ಡ್ ಅಂತ ಹೇಳ್ತೀವಿ. ಅದನ್ನು ಹಾಕ್ಕೊಳ್ಳಿ. ಅದನ್ನು ಬೆಳ್ಳಿನಲ್ಲಾದರೂ ಹಾಕ್ಬೋದು, ಪಂಚಲೋಹದೆಲ್ಲ ಹಾಕ್ಬೋದು. ಇವೆರಡೂ ಮಾಡಿದ್ರೆ ವ್ಯಾಪಾರ ವೃದ್ಧಿ ಆಗುತ್ತೆ. ಒಂದು ಮನೆಯಲ್ಲಿ ನಿಮ್ಗೇನು ಅಣ್ಣ ತಮ್ಮಂದಿರು ಕಿರಿಕಿರಿ ಆ ಥರ ಅಂತ ಹೇಳ್ತೀರಲ್ಲ, ಅದು ಕೂಡ ನಿವಾರಣೆ ಆಗುತ್ತೆ. ಮತ್ತೇನಾದ್ರೂ ಪ್ರಶ್ನೆಗಳಿದೆಯಾ ಕುಮಾರ್? ಓಕೆ, ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಕೂಡ ಉತ್ತರವನ್ನ ತಿಳಿಸಿದ್ದಾರೆ. ಹಾಗೆ ಅವ್ರು ಏನ್ ಪರಿಹಾರ ಕ್ರಮಗಳನ್ನ ತಿಳಿಸ್ಕೊಟ್ರು ಅದನ್ನ ಕೂಡ ನೀವು ಅನುಸರಿಸಿ ಅಂತ ಹೇಳ್ತಾ, ಗುರೂಜಿ ಕನ್ಯಾ ರಾಶಿಯವರೆಗೂ ನಾವು ದಿನ ಭವಿಷ್ಯವನ್ನ ತಿಳ್ಕೊಂಡಿದ್ವಿ. ಮುಂದುವರೆದು ಮುಂದಿನ ರಾಶಿ ತುಲಾ ರಾಶಿಯ ಇವತ್ತಿನ ದಿನ ಶನಿವಾರ ಹೇಗಿದೆ ನೋಡೋಣ ಗುರೂಜಿ. ಇತರರ ಬಯಕೆ ಮತ್ತು ಆಸಕ್ತಿಯ ಬಗ್ಗೆ ಯೋಚಿಸಿದಲ್ಲಿ ನಿಮ್ಮ ನಿಯಮಿತ ಸಂತೋಷ ಇವತ್ತು ತುಂಬಾ ಚೆನ್ನಾಗಿರುವಂಥದ್ದು. ಓಕೆ, ತುಲಾ ರಾಶಿಯವರ ವಿಚಾರದ ಬಗ್ಗೆ ತಿಳಿದುಕೊಂಡ್ವಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಗುರೂಜಿ ಹೇಗಿದೆ ಇವರಿಗೆ ಈ ದಿನ? ಮನೆಯ ಒಂದು ಸಮಸ್ಯೆಗಳಿಗೆ ತಕ್ಷಣ ಗಮನ ನೀಡುವ ಅಗತ್ಯವಿರುವಂಥದ್ದು ನಿಮ್ಮ ರಾಶಿಯವರಿಗೆ. ಮತ್ತು ನಿಮ್ಮ ಸುತ್ತಲೂ ನಿಮ್ಮ ಪ್ರೀತಿ ಪಾತ್ರರನ್ನು ಕೂಡ ಅವ್ರಿಗೂ ಕೂಡ ಯಾವುದೇ ತೊಂದರೆ ಇರಲಾರ್ದಂಗೆ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ನಿಮ್ಮ ಆದ್ಯ ಕರ್ತವ್ಯ ಇವತ್ತಾಗಿರುತ್ತೆ. ಓಕೆ, ವೃಶ್ಚಿಕ ರಾಶಿಯ ವಿಚಾರದ ಬಗ್ಗೆನೂ ಕೂಡ ತಿಳಿದುಕೊಂಡ್ವಿ. ಮುಂದಿನ ರಾಶಿ ಗುರೂಜಿ ಧನು ರಾಶಿ.
ನೀವು ಬಹುಕಾಲದಿಂದ ಎದುರು ನೋಡುತ್ತಿದ್ದ ಜೀವನದ ಒತ್ತಡಗಳಿಂದ ಇವತ್ತು ಶಮನ ಪಡೆಯುತ್ತೀರಿ. ಇವತ್ತು ತುಂಬ ಒಳ್ಳೆಯ ದಿನವಾಗಿರುವಂಥದ್ದು. ಓಕೆ, ಧನು ರಾಶಿಯವರಿಗೆ ಕೂಡ ಇವತ್ತಿನ ದಿನ ಒಳ್ಳೇದಾಗಿದೆ, ಒಳ್ಳೆ ದಿನವಾಗಿದೆ. ಹಾಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ, ಮುಂದಿನ ರಾಶಿ ಮಕರ ರಾಶಿ. ಯಾವುದೋ ಅಪರಿಚಿತ ವ್ಯಕ್ತಿ ಸಲಹೆಯಿಂದ ಎಲ್ಲಾದರೂ ಹೂಡಿಕೆ ಮಾಡಿರುವ ಜನರಿಗೆ ಇಂದು ಹೂಡಿಕೆಯಿಂದ ಪ್ರಯೋಜನ ಪಡೆಯುವ ಪೂರ್ತಿ ಸಾಧ್ಯತೆ ಇದೆ. ಹಣದ ಹೂಡಿಕೆ ಮಾಡಿ ಇದರಿಂದ ನಿಮಗೆ ದ್ವಿಗುಣ ಲಾಭ ಸಿಗುವಂಥದ್ದು. ಅಂದರೆ ಈ ಶೇರ್ ಮಾರ್ಕೆಟ್ ಆಗಿರ್ಬೋದು, ಮತ್ತು ಎಲ್ಲೋ ಒಂದು ಹೂಡಿಕೆ, ಚಿಟ್ ಫಂಡ್, ಆ ಥರ ಹೂಡಿಕೆ ಇವತ್ತು ಮಕರ ರಾಶಿಯವರು ಮಾಡ್ಬೋದಾಗಿದೆ. ಓಕೆ, ಮಕರ ರಾಶಿಯ ನಂತರ ಗುರೂಜಿ ಮುಂದಿನ ರಾಶಿ ಕುಂಭ ರಾಶಿ. ಗುರೂಜಿ, ನೀವು ಇವತ್ತಿನ ಸಂಜೆ ವೇಳೆ ಕಚೇರಿಯಿಂದ ಮನೆಗೆ ಹೋಗುವಾಗ ವಾಹನವನ್ನು ಜಾಗರೂಕತೆಯಿಂದ ಚಲಾಯಿಸಿ, ಇಲ್ಲಾಂದರೆ ಸ್ವಲ್ಪ ಏನಾದರೂ ತಕ್ಕ ಮಟ್ಟಿಗೆ ಏಟುಗಳಾಗುವಂಥ ಸಾಧ್ಯತೆಗಳು ಕುಂಭರಾಶಿಯವರಿಗೆ ನೋಡ್ತಾ ಬರ್ತವೆ. ಓಕೆ, ಕುಂಭರಾಶಿಯ ವಿಚಾರದ ಬಗ್ಗೆನೂ ಕೂಡ ತಿಳಿದುಕೊಂಡ್ವಿ. ಇನ್ನು ಕೊನೆಯ ರಾಶಿ ಮೀನ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ. ಮೀನರಾಶಿಯವರಿಗೆ ಇವತ್ತಿನ ವೈವಾಹಿಕ ಜೀವ ಅತ್ಯದ್ಭುತವಾಗಿರುವಂಥದ್ದು. ನಿಮ್ಮ ಸಂಗಾತಿ ನಿಮಗೆ ಎಷ್ಟು ಪ್ರೀತಿಸ್ತಿರೋ ಅದರ ಪ್ರೀತಿಯ ದ್ವಿಗುಣ ಲಾಭ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಇವತ್ತು ಮೀನರಾಶಿಯವರಿಗೆ ಆಗ್ತಾ ಇರುವಂಥದ್ದು. ಓಕೆ, ದ್ವಾದಶ ರಾಶಿಗಳ ಅಷ್ಟು ಫಲಾಫಲಗಳನ್ನ ಕೂಡ ತಿಳಿದುಕೊಂಡ್ವಿ. ಸೊ ನಾನು ಆಗ್ಲೇ ಹೇಳ್ದಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಬಹುಮುಖ್ಯವಾಗಿ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಉತ್ತಮ ಮನೆ ನಿರ್ಮಾಣದ ಪ್ರಯೋಜನಗಳಾಗಿರ್ಬೋದು, ಜೊತೆಗೆ ಮನೆ ಸದಸ್ಯರು ಹೇಗೆ ದಿನನಿತ್ಯದ ವಿಚಾರವಾಗಿ ವಾಸ್ತುವನ್ನ ಹೇಗೆ ಪಾಲಿಸಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳು ಕೂಡ ಮಹತ್ತರ ವಿಷಯಗಳನ್ನ ತಿಳಿಸ್ತಾ ಹೋಗ್ತಾರೆ. ಗುರೂಜಿ, ಅದಕ್ಕೂ ಮುಂಚೆ ನಮ್ಗೆ ಇನ್ನೊಂದು ಕುಂಡಲಿ ಬಂದಿದೆ, ತಗೊಳ್ಳೋಣ ಗುರೂಜಿ. ಇವರು ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ. ಹೆಸರು ಬೇಡ ಊರು ಬೇಡ ಅಂತ ಹೇಳ್ತಾ ಇದ್ದಾರೆ. ಇವರ ಜನ್ಮ ದಿನಾಂಕ 6/7/2000. ಹಾಗೆ ಜನ್ಮ ಸಮಯ ಬಂದು 10:22 AM. ಜನ್ಮಸ್ಥಳ ಮೈಸೂರು. ಗುರುಜಿ, ಇವರು ತಮ್ಮ ಮದುವೆ ವಿಚಾರದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನೋಡಿ, ಕೊಟ್ಟಿರುವಂಥ ಮಾಹಿತಿ ಪ್ರಕಾರದಲ್ಲಿ ನೋಡೋದಾದರೆ ಹುಟ್ಟಿರೋ ವಾರ ಬಂದು ಗುರುವಾರ, ಪೂರ್ವ ಫಾಲ್ಗುಣಿ ನಕ್ಷತ್ರ, ಸಿಂಹರಾಶಿ ಅಂತ ಹೇಳ್ತೀವಿ, ಸಿಂಹ ಲಗ್ನನೇ ಆಗಿರುವಂಥದ್ದು. ಸೊ ಪ್ರಶ್ನೆ ಏನಿದು ಮದುವೆ ವಿಚಾರದಲ್ಲಿ. ಸೊ ಮದುವೆ ವಿಚಾರದಲ್ಲಿ ನೋಡೋದಾದರೆ ಇಲ್ಲಿ ಇವರಿಗೆ ಸಪ್ತಮ ಸ್ಥಾನಾಧಿಪತಿ ಶನಿ. ಸೊ ಸಪ್ತಮ ಸ್ಥಾನಾಧಿಪತಿ ಶನಿ ದಶಮ ಸ್ಥಾನದಲ್ಲಿರೋದ್ರಿಂದ ಯಾವಾಗ ನಮ್ಮ ಒಂದು ಜಾತಕಸ್ಥರಿಗೆ ಶನಿ ಸಪ್ತಮ ಸ್ಥಾನಕ್ಕೆ ಆಧಿಪತ್ಯ ಹೊಂದಿರುತ್ತೋ ಆ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ತಾ ಬರುತ್ತೆ. ಅಂದರೆ ಅವರ ಮದುವೆ ಸ್ವಲ್ಪ ನಿಧಾನ ಅಂತ ಹೇಳ್ತೀವಿ. ಆದರೂ ಕೂಡ ಅವರಿಗೆ ನಡೀತಿರುವ ದಶಾಭುಕ್ತಿ ಮಂಗಳ ದಶೆ ರಾಹು ಭುಕ್ತಿ ಆಗಿರೋದ್ರಿಂದ ಮುಂಬರುವ ಗುರು ಅಂತರ್ದಶೆ ಅಂದರೆ ಜನವರಿ 2026ರಿಂದ ಪೂರ್ಣ ಪ್ರಮಾಣದಲ್ಲಿ ಕಂಕಣ ಬಲ ಚೆನ್ನಾಗಿರುವಂಥದ್ದು. ಮದುವೆಗೆ ಸಂಬಂಧಪಟ್ಟಂಥದ್ದು ಕೆಲವೊಂದು ದೋಷಗಳು ಇವರ ಜಾತಕದಲ್ಲಿ ರಾಹುಕೇತು ದೋಷ ಆಗಿರ್ಬೋದು, ಮತ್ತು ಕುಜ ದೋಷ ಅಂತ ಹೇಳ್ತೀವಿ. ಇದನ್ನು ಅವರು ಮನೆಯ ಹತ್ತಿರ ಇರುವ ದೇವಸ್ಥಾನದಲ್ಲಿ ಪೂಜೆ ನಿವಾರಣೆ ಮಾಡ್ಕೋಬೋದು. ಆದರೆ ತುಂಬ ದೋಷ ಪರಿಹಾರಕ್ಕೆ ಪ್ರಶಸ್ತವಾಗಿರುವಂಥದ್ದು ಹರಿಯ ನೀರು. ಯಾಕಂದರೆ ಹರಿಯ ನೀರಿಗೆ ಅದರದೇ ಆದ ಶಕ್ತಿ ಇರುತ್ತೆ. ಪ್ರತಿಯೊಂದು ನೋಡಿ, ಹರಿಯ ನೀರಲ್ಲಿ ನಮ್ಮ ಒಂದು ಹಿಂದೂ ಸನಾತನ ಪರಂಪರೆಯಲ್ಲಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳ್ದಂಗೆ ನದಿ ಸ್ನಾನಕ್ಕೆ ಏಕೆ ಮಹತ್ವ ಕೊಡ್ತೀವಿ ಅಂತಂದರೆ, ನಮ್ಮ ಒಂದು ನದಿ ಸ್ನಾನದಲ್ಲಿ ನಮ್ಮ ಒಂದು ಸಪ್ತ ಚಕ್ರಗಳ ಒಂದು ಆವಾಹನೆ ಆಗಿ ಅದರಿಂದ ಪರಿಶುದ್ಧತೆ ಹೊಂದುತ್ತೆ ಅಂತ. ನದಿಯಲ್ಲಿ ಮುಳುಗಿ ಇಳೋದ್ರಿಂದ ಗಂಗಾ ಸ್ನಾನ ತುಂಗಾಪಾನ ಅಂತ ಒಂದು ವಾಕ್ಯದಲ್ಲಿ ಹೇಳ್ದಂಗೆ. ಸೊ ಅಲ್ಲೇನಾಗುತ್ತೆ ಅಂತಂದರೆ ಆ ಸ್ನಾನ ಒಂದು ನಮ್ಮಲ್ಲಿ ನೀರಿಗೆ ನಾವು ಗಂಗೆ ಅಂತ ಪೂಜೆ ಮಾಡ್ತೀವಿ. ಹರಿ ನೀರಿನಲ್ಲಿ ಮಾಡೋದ್ರಿಂದ ಸಪ್ತ ಚಕ್ರಗಳು ಆಜ್ಞಾ ಚಕ್ರದಿಂದ ಸಹಸ್ರಾರು ಚಕ್ರಕ್ಕೆ ನಮ್ಮ ಸಕಲ ದೋಷಗಳು ನಿವಾರಣೆ ಆಗುವಂಥದ್ದು. ಸೊ ಆ ರೀತಿ ಇವರು ಪರಿಹಾರಗಳನ್ನು ನದಿ ಸ್ನಾನದಲ್ಲಿ ಮಾಡುವಂಥದ್ದು. ಅಲ್ಲಿ ನದಿಯ ಪಕ್ಕದಲ್ಲಿ ನದಿ ದಂಡೆಯಲ್ಲಿ ಹೋಮ ಹವನ ಯಜ್ಞ ಇತ್ಯಾದಿಗಳು ಯಾವುದು ಅಂದರೆ ಕುಜದೋಷಕ್ಕೆ ಸಂಬಂಧಿತವಾಗಿರುವಂಥದ್ದು, ಮತ್ತು ರಾಹುಕೇತು ಸಂಬಂಧಿತವಾಗಿರುವಂಥದ್ದು, ಮತ್ತು ಒಂದು ಬಲಗೈ ಉಂಗುರದ ಬೆರಳಲ್ಲಿ ಇವರು ಒಂದು ಮಾಣಿಕ್ಯ ರತ್ನವನ್ನು 3-5 ಕ್ಯಾರೆಟ್ ಅಂತ ನಾವೇನು ಹೇಳ್ತೀವಿ ಅದನ್ನು ಧರಿಸೋದ್ರಿಂದ ಇವರಿಗೆ ಮದುವೆ ಕಂಕಣ ಭಾಗ ಜನವರಿ 2026 ನಂತರ ಕೂಡಿ ಬರುವಂಥದ್ದು. ಮತ್ತು ಮದುವೆಯ ಒಂದು ದಿಕ್ಕು ಅಂತ ಹೇಳ್ತೀವಿ ಅವರಿಗೆ ಸಿಗುವಂಥದ್ದು ಪಶ್ಚಿಮ ದಿಕ್ಕಿನ ಕಡೆಗೆ. ಅಂದರೆ ಇವರು ಎಲ್ಲಿ ವಾಸ ಇದ್ದಾರೆ, ಉದಾಹರಣೆಗೆ ಇವರು ಮೈಸೂರು ಅಂತ ಕೊಟ್ಟರೆ ಮೈಸೂರಿನಿಂದ ಪಶ್ಚಿಮ ಭಾಗ, ಆ ಊರಲ್ಲೇ ಪಶ್ಚಿಮ ಭಾಗ, ಅಥವಾ ಮೈಸೂರಿಂದ ಬರುವಂಥ ನಗರಗಳು ಪಶ್ಚಿಮ ಭಾಗದಲ್ಲಿ ಬರುತ್ತಲ್ಲ, ಆ ಭಾಗಕ್ಕೆ ಸಂಬಂಧಿತವಾಗಿರುವಂಥ ಸಂಬಂಧಗಳು ಇವರಿಗೆ ಬರುತ್ತೆ. ಅದನ್ನು ಇವರು ಗುರುತು ಮಾಡಿಕೊಂಡು ಅದಕ್ಕೆ ಇವರು ಮುಂದುವರಿಯಬಹುದಾಗಿದೆ. ಓಕೆ, ಸೊ ಮೈಸೂರಿನಿಂದ ಅಂದರೆ ನಮಗೆ ವಾಟ್ಸಪ್ ಮುಖಾಂತರ ಪ್ರಶ್ನೆಯನ್ನು ಕೇಳಿದರು. ಸೊ ಅವರು ಹೆಸರು ಬೇಡ ಊರು ಬೇಡ ಅಂತಲೂ ಕೂಡ ನೀವು ತಿಳಿಸಿರಿ. ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನು ನೀಡಿದ್ದಾರೆ. ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಗುರುಜಿ ಮತ್ತೊಬ್ಬರು ಕಾಲರ್ ಇದ್ದಾರೆ, ನಾವು ಮಾತನಾಡ್ತಾ ಹೋಗೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ಹೆಸರು ಮನು ಅಂತ. ಮನು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ಗುಬ್ಬಿಯಿಂದ ಮೇಡಮ್. ಓಕೆ ಮನು ಅವರೇ, ಗುರೂಜಿಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮನು ಅವರೇ, ಹೇಳಿ. ಗುರುಜಿ, ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಇನ್ನು 10 ತಿಂಗಳು ಪಾಪು. ಓಕೆ. ಜನ್ಮ ದಿನಾಂಕವನ್ನ ತಿಳಿಸಿ. ಜುಲೈ 12, 24 ಗುರುಜಿ. ಓಕೆ. ಹುಟ್ಟಿರೋ ಸಮಯ ಸರ್ ನಿಮ್ಮ ಮಗಳದು? 5:23 ಸಂಜೆ. ಓಕೆ. ಸ್ಥಳ ಸರ್ ಹುಟ್ಟಿರೋದು? ತುಮಕೂರು ಹಾಸ್ಪಿಟಲ್. ಓಕೆ. ಏನು ಪ್ರಶ್ನೆ ಇತ್ತು ಮಗಳ ಬಗ್ಗೆ?
ಅದೇ ಅವ್ನ ಫ್ಯೂಚರ್ ಹೆಂಗಿದೆ ಅವಳ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಓಕೆ ಸರ್, ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ಅವರು ಹುಟ್ಟಿರೋ ಶುಕ್ರವಾರ ಹಸ್ತ ನಕ್ಷತ್ರ, ಕನ್ಯಾ ರಾಶಿ ಅಂತ ತೋರಿಸ್ತಾ ಇದೆ. ಧನುರ್ ಮುಂಚೆ ಏನಾದರೂ ಜಾತಕ ಮಾಡಿಸಿದ್ರಾ? ಇಲ್ಲ ಗುರುಜಿ, ಏನು ಮಾಡ್ತಿಲ್ಲ. ಸೊ ಇದು ವಿಚಾರವಾಗಿ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಬರುತ್ತೆ ಸರ್. ಧನುರ್ ಲಗ್ನದ ಜಾತಕ, ಓಕೆನಾ. ಮಗಳು ಜಾತಕದ ಪ್ರಕಾರದಲ್ಲಿ ಅವ್ರದ್ದು ಒಂದು ಆರೋಗ್ಯ ಮತ್ತು ಶಿಕ್ಷಣ ಅಂತ ಹೇಳ್ತೀವಿ. ಗುರು ಲಗ್ನಾಧಿಪತಿ ಗುರು ಷಷ್ಠ ಭಾವದಲ್ಲಿರೋದ್ರಿಂದ ಒಳ್ಳೆಯ ಶಿಕ್ಷಣ ಚೆನ್ನಾಗಿರುತ್ತೆ. ಮುಂದೆ ಅವ್ರಿಗೆ ಒಂದು ಟೆಕ್ನಿಕಲ್ ಎಜುಕೇಷನು, ಆ ರೀತಿ ಇಂಜಿನಿಯರಿಂಗು ಮತ್ತು ಈಗೇನು ಅಡ್ವಾನ್ಸ್ ಇದೆಯಲ್ಲ ಅದ್ರ ರಿಲೇಟೆಡ್ ಓದ್ತಾರೆ ಮುಂದೆ. ಆದರೆ ಗುರು 6ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಕಫ ಪ್ರಕೃತಿ ಇರುತ್ತೆ ಪಾಪುಗೆ, ಆಯಿತಾ. ಸ್ವಲ್ಪ ಕೋಲ್ಡ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ವಹಿಸಿ. ಉಳಿದಿದ್ದು ಚೆನ್ನಾಗಿದೆ ಸರ್, ಅವರ ಒಂದು ಶಿಕ್ಷಣ ಆಗಿರ್ಬೋದು, ಇದಾಗ್ಬೋದು. ಆದರೆ ನಾವು ಯಾವುದೇ ಒಂದು ಮಗುಗೂ ಕೂಡ ಹುಟ್ಟಿದ ನಂತರ ಒಂದು 5 ವರ್ಷದವರೆಗೂ ತುಂಬ ಡೀಟೇಲಾಗಿ ನೋಡಲ್ಲ ಅಂತ ನಮ್ಮ ಒಂದು ಜ್ಯೋತಿಷ್ಶಾಸ್ತ್ರದ ಪ್ರಕಾರ. ಅಂದರೆ ಅವರ ಶಿಕ್ಷಣ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ ಅಂತಂದರೆ ಆ ವಿವರ ನೋಡಿದ್ರೆ ಸಾಕು ಸರ್. ಯಾಕಂದರೆ ತುಂಬ ನೋಡಿದಾಗ ಏನಾಗುತ್ತೆ, ಇನ್ನು ಹುಟ್ಟಿರೋ ಮಗುಗೆ ನಾವು ತುಂಬ ಪ್ರೆಷರೈಸ್ ಮಾಡ್ದಂಗೆ ಆಗುತ್ತೆ ಆ ವಿಚಾರದಲ್ಲಿ ಅಂತ ಹೇಳ್ತಾ ಇರ್ತೀವಿ. ಗುರುಜಿ ಮತ್ತೆ ಪಾಪು ಬಲಗಾಲದ ತೊಡೆ ಮೇಲೆ ಒಂದು ಮಚ್ಚೆ ಇದೆ ಗುರುಜಿ. ಅದೇ ಕೆಲವರು ಅದ್ರ ಬಗ್ಗೆ ಒಳ್ಳೇದು ಅಂತಾರೆ, ಕೆಟ್ಟದು ಅಂತಾರೆ. ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಹೇಳಿ ಸರ್. ಇದು ಮಚ್ಚೆ ಶಾಸ್ತ್ರ ಅನ್ನೋದು ಒಂದು ಶಕುನ ಶಾಸ್ತ್ರದಲ್ಲಿ ಬರುತ್ತೆ. ಬಲಗಾಲ್ ತೊಡೆ ಮೇಲೆ ಮಚ್ಚೆ ಇದ್ರೆ ಒಳ್ಳೇದು. ಆದರೆ ಅವ್ರ ಮದುವೆ ಆದ ನಂತರ ಅವರಿಗೆ ಭಾಗ್ಯ ಕೂಡ ಬರುವಂಥದ್ದು. ಅದಿನ್ನೂ ಅವರಿಗೆ 27-28 ವರ್ಷ ಈ ಮದುವೆ ಸಾಮಾನ್ಯ ಅಂತ ಹೇಳ್ತೀವಲ್ಲ, ಅದಾದ ನಂತರ ಮದುವೆ ಆಗಿ ಹೋಗುವಂಥ ಮನೆಗೆ ಭಾಗ್ಯ ಅಂತ ಹೇಳ್ತೀವಿ ಸರ್. ಅದು ಕೂಡ ಪ್ರೂವನ್ ಕಾಂಬಿನೇಷನ್ಸ್ ಇಲ್ಲ. ಕೆಲವಾರು ಉಲ್ಲೇಖಗಳಲ್ಲಿ ಒಂದು ಹೇಗೆ ಶಕುನ ಶಾಸ್ತ್ರ ಅಂತ ಹೇಳ್ತೀವಲ್ಲ ಆ ಶಾಸ್ತ್ರದಲ್ಲಿ ಬರುವಂಥದ್ದು. ಬಟ್ ಬಲಗಾಲಲ್ಲಿರೋದು ಒಳ್ಳೆಯದು ಸರ್. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮನು ಅವರು ಸಹ ಕಾಲ್ ಮಾಡಿದ್ರು. ಅವರ ಒಂದು ಮಗಳ ಮುಂದಿನ ವಿದ್ಯಾಭ್ಯಾಸ ಆಗಿರ್ಬೋದು, ಅವರ ಏನು ಒಂದು ಭವಿಷ್ಯದ ಬಗ್ಗೆ ವಿಚಾರಿಸೋದಕ್ಕೆ ನೀವು ಕೂಡ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಂಡಿದ್ದೀರಾ ಅಂತ ಹೇಳ್ತಾ, ಗುರುಜಿ ನಾವು ಏನು ದ್ವಾದಶ ರಾಶಿಗಳ ಫಲಾಫಲವನ್ನ ಕೂಡ ನೋಡಿದ್ವಿ, ಹಾಗೆ ಕಾಲರ್ಸ್ನ ಪ್ರಶ್ನೆಗೂ ಕೂಡ ಉತ್ತರವನ್ನ ನೀಡ್ತಾ ಇದ್ದೀರಾ. ಸೊ ಬಹುಮುಖ್ಯವಾಗಿ ನಾನು ಆಗ್ಲೇ ಹೇಳ್ದಾಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿ ಈಗ ತುಂಬಾ ಕಷ್ಟಪಟ್ಟು ತುಂಬಾ ಸಂಪಾದನೆ ಮಾಡಿ ಮನೆಯನ್ನ ಕಟ್ಟಿರ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಮನೆ ಚೆನ್ನಾಗಿದ್ರು ಮನೆಯಲ್ಲಿ ಇರುವಂತಹ ಮನುಷ್ಯರ ಮನಸ್ಥಿತಿ ಅನ್ನೋದೇನಿರುತ್ತೆ, ಸಂಬಂಧ ಅನ್ನೋದೇನಿರುತ್ತೆ, ಅದಷ್ಟು ಗಟ್ಟಿಯಾಗಿರಲ್ಲ. ಗುರುಜಿ ಯಾಕೆ, ಏನು ಒಂದು ಸಮಸ್ಯೆ ಇರುತ್ತೆ ಅಲ್ಲಿ ಅಂತ ಹೇಳಿ ಇದ್ರ ಬಗ್ಗೆ ತಿಳಿಸೋದಾದ್ರೆ ಗುರುಜಿ ಏನ್ ಹೇಳ್ತೀರಾ? ನೋಡಿ, ತುಂಬ ಒಳ್ಳೆಯ ಪ್ರಶ್ನೆ. ಏನಂದರೆ ವಾಸ್ತುವಿನಲ್ಲಿ ಸಂಬಂಧಗಳಂತ ಬಂದಾಗ ಬಹುಮುಖ್ಯವಾಗಿರುವಂಥ ದಿಕ್ಕು ಅಂತ ನೋಡ್ತೀವಿ. ಅಂದರೆ ಮನೆಗೆ ನಾವು ಹೇಗೆ ನಾವು ಒಂದು ಕುಂಡಲಿ ಅಂತ ನಾವು ಈಗ ಯಾರು ವೀಕ್ಷಕರು ಕಾಲ್ ಮಾಡಿದಾಗ ಅವ್ರದ್ದು ಯಾವುದು ಲಗ್ನ ಭಾವ, ಯಾವುದು ಲಗ್ನಾಧಿಪತಿ ಎಲ್ಲಿದೆ, ಹೇಗೆ ನಾವು ತಗೊತೀವಿ. ವಾಸ್ತುವಿನಲ್ಲಿ ಬಹುಮುಖ್ಯವಾಗಿರುವಂಥದ್ದು ದಿಕ್ಕುಗಳು. ಸೊ ಒಂದು ಸಂಬಂಧಗಳಿಗೆ ತುಂಬ ಹತ್ತಿರವಾಗಿ, ಅಂದರೆ ಸಂಬಂಧಗಳ ವಿಚಾರವಾಗಿ ದಿಕ್ಕು ನೋಡಬೇಕಂದ್ರೆ ನಾನು ನೈಋತ್ಯ ದಿಕ್ಕು ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ನೈಋತ್ಯದಲ್ಲಿ ನಿವೃತ್ತಿಯನ್ನು ಅಸುರ ದೇವತಾ ವಾಸವಿರೋಂಥದ್ದು. ಅಂದರೆ ಇನ್ನೂ ಸವಿವರವಾಗಿ ನಮ್ಮ ವೀಕ್ಷಕರಲ್ಲಿ ಹೇಳಬೇಕಂದ್ರೆ ಈ ಕುಬೇರ ಮೂಲೆ ಅಂತಾರೆ. ಸೊ ಕುಬೇರ ಮೂಲೆ ಅಲ್ಲ, ಅದು ನೈಋತ್ಯ ದಿಕ್ಕು. ಕುಬೇರ ಬಂದು ಉತ್ತರದಲ್ಲಿರೋದ್ರಿಂದ ಸೊ ಕುಬೇರ ಮೂಲೆ ಅಲ್ಲ, ನೈಋತ್ಯ ದಿಕ್ಕು. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಜನರಲ್ ಆಗಿ ನೋಡೋದಂತ ಆಯಿತು ಅಂದರೆ ನೋಡಮ್ಮ, ನಮ್ಮ ಒಂದು ವಿಚಾರದಲ್ಲಿ ನೋಡೋದಂದರೆ ತುಂಬ ಈಗೋ ಇಸ್ ದ ರೂಟ್ ಕಾಸ್ ಆಫ್ ಆಲ್ ಪ್ರಾಬ್ಲಮ್ಸ್ ಅಂತ. ಅಂದರೆ ಅವರವರು ಒಂದು ಈಗೋ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸಮಸ್ಯೆಗಳಿರುತ್ತೆ. ಎಲ್ಲರ ಮನೆ ದೋಸೆ ತೂತು ಅನ್ನೋ ಲೆಕ್ಕದಲ್ಲಿ ಹೇಳೋದಾದ್ರೆ ಸ್ವಲ್ಪ ಈಗೋ ಅನ್ನೋದು ಕೂಡ ಕಮ್ಮಿ ಇಟ್ಕೋಬೇಕಂದ್ರೆ ವಾಸ್ತು ಅಲ್ದಿರೋ ವಿಚಾರ ಅಂತ ಹೇಳ್ತೀವಿ. ಸೊ ಮುಂದೆ ನೋಡೋದಾದರೆ ನೈಋತ್ಯ ದಿಕ್ಕಿನಲ್ಲಿ ಇನ್ನೂ ಅಶುಭ ಯಾಕೆ ಆಗುತ್ತೆ, ಸಂಬಂಧಗಳಲ್ಲಿ ಬಿರುಕು ಯಾಕೆ ಬರುತ್ತೆ ಅಂದರೆ ಅಲ್ಲೇನಾದರೂ ಟಾಯ್ಲೆಟ್ಸ್ ಇದ್ದಾಗ ನೈಋತ್ಯದಲ್ಲಿ, ಮತ್ತು ನೈಋತ್ಯದಲ್ಲೇ ಗೊತ್ತು ಇರದೆ ಒಂದು ಮುಖ್ಯ ದ್ವಾರ ಇಡುವಂಥದ್ದು, ಇದು ಸ್ವಲ್ಪ ಒಂದು ತುಂಬ ಕಿರಿಕಿರಿ ಕೊಡುವಂಥ ವಿಚಾರ. ಅಂದರೆ ಅಲ್ಲಿ ಸಂಬಂಧಗಳಲ್ಲಿ ವಾಸ್ತು ಪುರುಷನ ಒಂದು ವಾಸ ಅಲ್ಲೇನಿರುತ್ತೆ, ಅಂದರೆ ನಿವೃತ್ತಿ ದೇವತೆಯ ವಾಸ ಏನಿರುತ್ತೆ ಅಲ್ಲಿ ಸಮಸ್ಯೆಗಳು ಕೊಡುತ್ತೆ. ಒಂದು ಟಾಯ್ಲೆಟ್ ಇದ್ದಾಗ, ಇನ್ನೊಂದು ಮುಖ್ಯ ದ್ವಾರವಿದ್ದಾಗ ಅಂತ ಹೇಳ್ತೀವಿ. ಗುರುಜಿ ಅಂದ್ರೆ ಆ ನೈಋತ್ಯ ಭಾಗ ಅನ್ನೋದು ಏನಿರುತ್ತೆ ಅಲ್ಲಿ ಯಾವಾಗ್ಲೂ ಖಾಲಿ ಇರಬೇಕು. ಅಥವಾ ಅಲ್ಲಿ ಒಂದು ಆ ರೂಮ್ ಇದ್ರೆ ಆ ನೈಋತ್ಯ ಭಾಗದಲ್ಲಿ ಭಾರ ಇಡುವಂಥ ವಸ್ತುಗಳು ಇಡ್ಬೋದು, ಅಥವಾ ಅಲ್ಮಿರಾ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಾದರೂ ಇಡ್ಬೋದು. ಆದರೆ ಅಲ್ಲಿ ಅದಕ್ಕೆ ವಿರುದ್ಧವಾಗಿರುವಂಥದ್ದು ಶೌಚಗೃಹ ಆಗಿರ್ಬೋದು, ಮತ್ತು ಮುಖ್ಯ ದ್ವಾರವಾಗಿರುವಂಥದ್ದು ಬರಲೇಬಾರ್ದು. ಮತ್ತು ಇನ್ನೂ ಮುಖ್ಯವಾಗಿ ನೈಋತ್ಯ ದಿಕ್ಕಿಗೆ ನಾವು ಒಂದೊಂದು ದಿಕ್ಕಿಗೆ ಒಂದೊಂದು ಡಿಗ್ರಿಗಳಂತ ತಗೊತೀವಿ. 180 ಡಿಗ್ರಿಗೆ 0 ಡಿಗ್ರಿ ಅಂದರೆ ಉತ್ತರ, 90 ಡಿಗ್ರಿ ಅಂದರೆ ಪೂರ್ವ, 180 ಡಿಗ್ರಿ ಅಂದರೆ ದಕ್ಷಿಣ, 220 ಡಿಗ್ರಿ 220, 225 ಅಂದರೆ ನೈಋತ್ಯ ದಿಕ್ಕು ಅಂತ ಹೇಳ್ತೀವಿ.
ಸೊ ಏನಾಗುತ್ತೆ ನಮ್ಮ ವಾಸ್ತುವಿನಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಹೇಗೆ ನಾವು ಯಾವಾಗಲೂ ವಿರುದ್ಧವಾದ ದಿಕ್ಕು, ನೈಋತ್ಯನ ವಿರುದ್ಧವಾದ ದಿಕ್ಕು ಈಶಾನ್ಯ ಅಂತ ಹೇಳ್ತೀವಿ. ಸೊ ಹೇಗೆ ನೈಋತ್ಯದಲ್ಲಿ ಏನಾದರೂ ದೋಷಪೂರಿತವಾದರೆ, ಅಂದರೆ ನಾ ಹೇಳ್ದಂಗೆ ಟಾಯ್ಲೆಟ್ಸು ಮೇನ್ ಡೋರ್ ಬಂದಾಗ ಇಲ್ಲಿ ಏನಾದರೂ ಎನರ್ಜಿ ಬ್ಲಾಕೇಜ್ ಆದರೆ ಅದ್ರ ವಿರುದ್ಧ ದಿಕ್ಕು ಯಾವ್ದು ಬರುತ್ತೆ? ಈಶಾನ್ಯ. ಈಶಾನ್ಯ ಅಂತಂದರೆ ವಾಸ್ತು ಪುರುಷನ ತಲೆ ಭಾಗ. ಅಂದರೆ ಇಲ್ಲಿ ಕಿರಿಕಿರಿಗಳಾದಾಗ, ಇಲ್ಲಿ ಮನಸ್ತಾಪಗಳು, ಅಶಾಂತಿ, ಅನಮ್ಯತೆ ಆದಾಗ ತಲೆಯಲ್ಲಿ ಮೈಂಡ್ ಬ್ಲಾಕೇಜ್ ಆಗುತ್ತೆ. ಒಬ್ಬ ವ್ಯಕ್ತಿಗೆ ನೋಡಿ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅವ್ರ ಮೈಂಡ್ ಬ್ಲಾಕ್ ಆದಾಗ ಏನು ಡಿಸಿಷನ್ಸ್ ತಗೊಳ್ಳಲ್ಲ, ಏನು ಮಾತಾಡೋದಿಲ್ಲ, ದೇ ವಿಲ್ ಸಿಟ್ ಸೈಲೆಂಟ್, ಅಂದರೆ ಅವರು ಶಾಂತವಾಗಿಬಿಡ್ತಾರೆ. ಸೊ ಅಲ್ಲಿ ನೈಋತ್ಯದಲ್ಲಿ ಪ್ರಭಾವ ಬೀರಿದಾಗ, ಸಂಬಂಧಗಳು ಹಾಳಾದಾಗ ತಲೆ ಕೂಡ ಸರಿಯಾಗಿ ಓಡೋದಿಲ್ಲ. ಅಂದರೆ ನಾವೇನು ಹೇಳ್ತೀವಿ ಅಂದರೆ, ನಮ್ಮ ಇಂಗ್ಲೀಷಲ್ಲಿ ಒಂದು ಜನರಲಿ ಒಂದು ಕಾರ್ಪೊರೇಟ್ ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ, ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ. ಅಂದರೆ ಸಮಸ್ಯೆ ಬಂದಾಗ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ. ಸೊ ಇಲ್ಲಿ ಸಂಬಂಧಗಳ ವಿಚಾರವಾಗಿ ಸಮಸ್ಯೆ ಬಂದಾಗ ಅದನ್ನು ಹೇಗೆ ಮ್ಯಾನೇಜ್ ಮಾಡೋದೇ ಗೊತ್ತಾಗಲ್ಲ. ಯಾಕಂದರೆ ನೈಋತ್ಯದ ಜೊತೆಯಲ್ಲಿ ಈಶಾನ್ಯ ಕೂಡ ಬ್ಲಾಕ್ ಆಗುವಂಥದ್ದು ನಾವು ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಸೊ ಮತ್ತಷ್ಟು ಈ ವಿಚಾರ ಬಗ್ಗೆ ಮಾತನಾಡ್ತಾ ಹೋಗೋಣ. ಸೊ ಈಗ ಬಹುಮುಖ್ಯವಾಗಿ ನಮ್ಮ ವೀಕ್ಷಕರ ಮನಸ್ಸಲ್ಲಿ ಕೂತಿರುವಂತದ್ದು, ಈಗ ಒಂದು ಮನೆ ಅಂತ ಹೇಳಿದ್ಮೇಲೆ ಮನೆಯಲ್ಲಿರುವಂತಹ ಸದಸ್ಯರು ಯಾವ ಕೋಣೆಯಲ್ಲಿ ಮಲಗಿದ್ರೆ ಉತ್ತಮ, ಜೊತೆಗೆ ಯಾವ ಒಂದು ದಿಕ್ಕಿನ ಕಡೆ ತಲೆ ಹಾಕಿ ಮಲಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳು ಕೂಡ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತಾರೆ. ಅದಕ್ಕೂ ಮುಂಚೆ ನಾವು ತಗೋತಾ ಇದ್ದೀವಿ ನಮ್ಮ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಸತತ 37 ವರ್ಷಗಳ ವಿಶ್ವಾಸಾರ್ಹ ದಿನಪತ್ರಿಕೆ ಉತ್ತಮ ಸಮಾಜ ನಿರ್ಮಾಣ ಮಾಡುವುದೇ ನಮ್ಮ ಗುರಿ. ತುಮಕೂರು ಜಿಲ್ಲೆಯ ಜನರು ತೋರಿದ ಪ್ರೀತಿಯೇ ಗರಿ. ಪ್ರಾದೇಶಿಕ ಪತ್ರಿಕೆಯಾಗಿದ್ದ ನಿಮ್ಮ ಪ್ರೀತಿಯ ಪ್ರಜಾ ಪ್ರಗತಿ ಇಂದು ಇಡೀ ರಾಜ್ಯದಾದ್ಯಂತ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ಶುಭ ಹಾರೈಕೆಯೊಂದಿಗೆ ಸ್ವಾಗತಿಸಿ, ಉತ್ತಮ ಸಮಾಜಕ್ಕಾಗಿ ಕೈಜೋಡಿಸಿ. ಪ್ರಜಾ ಪ್ರಗತಿ, ಧ್ವನಿರಹಿತರ ದನಿ. ಸತತ 37 ವರ್ಷಗಳ ವಿಶ್ವಾಸಾರ್ಹ ದಿನಪತ್ರಿಕೆ. ಉತ್ತಮ ಸಮಾಜ ನಿರ್ಮಾಣ ಮಾಡುವುದೇ ನಮ್ಮ ಗುರಿ. ತುಮಕೂರು ಜಿಲ್ಲೆಯ ಜನರು ತೋರಿದ ಪ್ರೀತಿಯೇ ಗರಿ. ಪ್ರಾದೇಶಿಕ ವಿರಾಮದ ನಂತರ ಮತ್ತೆ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಗುರೂಜಿಗಳೊಟ್ಟಿಗೆ ನೀವು ನೇರವಾಗಿ ಮಾತನಾಡಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಮತ್ತಷ್ಟು ಗುಪ್ತ ಸಮಸ್ಯೆಗಳಿದೆ, ನಾವು ಗುರೂಜಿಗಳನ್ನ ನೇರವಾಗಿ ಭೇಟಿ ಮಾಡ್ಬೇಕಂದ್ರೆ ಡಿಸ್ಪ್ಲೇ ಆಗ್ತಾ ಇದೆ ನಂಬರು 9739581555. ಈ ನಂಬರ್ಗೆ ಕಾಲ್ ಮಾಡಿ, ಅಥವಾ ನೀವು ವಾಟ್ಸಪ್ ಮುಖಾಂತರ ನಾವು ಪ್ರಶ್ನೆಯನ್ನ ಕೇಳಬೇಕು ಅಂದ್ರೆ ಅದರ ಪಕ್ಕ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕೂಡ ನೀವು ವಾಟ್ಸಪ್ ಮುಖಾಂತರ ಪ್ರಶ್ನೆಗಳನ್ನ ಕಳುಹಿಸಬಹುದು, ಗುರೂಜಿಗಳನ್ನ ಸಹ ಭೇಟಿ ಮಾಡಬಹುದು ಅಂತ ಹೇಳ್ತಾ, ಗುರೂಜಿ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ವಿ. ಮನೆಯಲ್ಲಿ ಎಲ್ಲಾ ಸರಿ ಇದ್ರು ಮನೆಯಲ್ಲಿರುವಂತಹ ಮನಸ್ಥಿತಿ ಆಗಿರ್ಬೋದು, ಅವರ ಸಂಬಂಧ ಆಗಿರ್ಬೋದು, ಇದ್ಯಾವುದು ಸರಿ ಇಲ್ಲ. ಪ್ರತಿದಿನ ಅಥವಾ ಪ್ರತಿನಿತ್ಯ ಪ್ರತಿ ಗಂಟೆಗೊಮ್ಮೆ ಯಾವುದೋ ಒಂದು ಚಿಕ್ಕ ಚಿಕ್ಕ ವಿಚಾರಕ್ಕೋಸ್ಕರ ಜಗಳಗಳು ಉಂಟಾಗ್ತಾ ಇರುತ್ತೆ. ಸೊ ಅದ್ರ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಗುರೂಜಿ. ನೋಡಿ, ತುಂಬ ಒಂದು ಒಳ್ಳೆಯ ಪ್ರಶ್ನೆ, ನಾನು ಅದನ್ನೇ ವಿವರಿಸ್ತಾ ಇದ್ದೆ. ಸೊ ಸಂಬಂಧಗಳ ವಿಚಾರವಾಗಿ ಬಹುಮುಖ್ಯವಾಗಿ ನೈಋತ್ಯ ದಿಕ್ಕು ತುಂಬ ಮುಖ್ಯವಾಗಿರುವಂಥದ್ದು. ಆಮೇಲೆ ನೈಋತ್ಯ ದೋಷಪೂರಿತವಾದರೆ ಅದರ ವಿರುದ್ಧವಾದ ದಿಕ್ಕು ಈಶಾನ್ಯ ಅಂತ ಹೇಳ್ತೀವಿ. ಅಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳು ನಾವು ನೋಡ್ತಾ ಬರ್ತೇವೆ. ಸೊ ವಾಸ್ತುನಲ್ಲಿ ನಾವು ಹೇಳೋದಾದರೆ ಫಸ್ಟ್ ಸಮಸ್ಯೆ ಎಲ್ಲಿದೆ, ರೂಟ್ ಕಾಸ್ ಅಂತಂದರೆ ನಾವು ಸ್ವಲ್ಪ ಈಗೋನ ವಿಚಾರದಲ್ಲಿ ಸ್ವಲ್ಪ ಬಿಡಬೇಕನ್ನೋದೊಂದು ನಾನು ತಿಳಿಸ್ತಾ ಬಂದೆ. ಇದೊಂಥರ ಕಾಮನ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಮತ್ತೆ ನೈಋತ್ಯ ದಿಕ್ಕು ಖಂಡಿತ ಹಲೋ ನಮಸ್ತೆ, ನಮಸ್ತೆ. ನಿಮ್ ಹೆಸರು ಹೇಳಿಮಾ? ನರಸಮ್ಮ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮಕ್ಳಿ. ಓಕೆ ನರಸಮ್ಮ ಅವರೇ, ಗುರೂಜಿಗಳಿದ್ದಾರೆ, ಮಾತನಾಡಿ.
ಮಾಹಿತಿ ತಗೊಳ್ಳಿ ಅವ್ರ ನಮಸ್ತೆ. ನಿಮ್ಮ ಜನ್ಮ ದಿನಾಂಕ ಗೊತ್ತಾ? ಡೇಟ್ ಆಫ್ ಬರ್ತ್ ಅಷ್ಟು ಪಕ್ಕ ಗೊತ್ತಿಲ್ಲ ಮೇಡಮ್. ಒಂದು ಪ್ರಶ್ನೆ 1ರಿಂದ 108 ಸಂಖ್ಯೆ, ಈ ಸಂಖ್ಯೆನಲ್ಲಿ ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ಯಾವ್ದಾದ್ರು ಒಂದು ನಂಬರ್ನ ಹೇಳಿಮ್ಮ. ಹಲೋ, 90. ಓಕೆ. ಏನು ಪ್ರಶ್ನೆ ಇತ್ತು ನರಸಮ್ಮ ಅವರೇ, ಏನು ತಿಳ್ಕೊಬೇಕಾಗಿತ್ತು? ಅದೇ ಹಿಂಗೆ ಆರೋಗ್ಯ ಸರಿ ಇಲ್ಲ ಸರ್. ಆರೋಗ್ಯದ ಕಿರಿಕಿರಿ, ಗಂಡ ಹೆಂಡತಿ ಜಗಳ, ಆರೋಗ್ಯ ಯಾಕೋ ಏನಾರ ತುಂಬಾ ಸರಿ ಇಲ್ಲ ಸ್ವಾಮಿ. ಈ ಪ್ರಶ್ನೆ ಅವರ ಸೂರ್ಯ ಹೊರ ನಡೀತಿದೆ ಅಮ್ಮ. ಸ್ವಲ್ಪ ನಿಮಗೆ ಈ ಜನವರಿಂದ ಈಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಅಂತ ಕಂಡು ಬರ್ತಾ ಇದೆ. ಆದಷ್ಟು ಹೆಚ್ಚು ಸ್ವಲ್ಪ ಸೂರ್ಯ ದೇವರ ಆರಾಧನೆ. ಸೂರ್ಯನಿಗೆ ಮನೆಯಲ್ಲಿ ಏನಾದರೂ ತಾಮ್ರದ ಬಿಂದಿಗೆ ಇದ್ದರೆ ಅಥವಾ ಹೊಸ ತಾಮ್ರದ ಬಿಂದಿಗೆ ತೊಗೊಂಬಂದು ಸೂರ್ಯನ ಮುಖ ಮಾಡಿ, ಬೆಳಗಿನ ಸ್ನಾನ ಇತ್ಯಾದಿ ಆದಮೇಲೆ ಸೂರ್ಯನ ಮುಖ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡಿ. ಅಂದರೆ ಸೂರ್ಯನಿಗೆ ಈ ತಾಮ್ರದ ಬಿಂದಿಗೆಯಿಂದ ಈ ಥರ ನೀವು ಇದನ್ನು ಮಾಡಿಬಿಟ್ಟು ಕೈನ ತೋರಿಸಿ ಅದು ನೀರನ್ನು ಚೆಲ್ಲಿ ಸೂರ್ಯನ ಮಂತ್ರ ಓಂ ಆದಿತ್ಯಾಯ ನಮಃ, ಓಂ ಖಗಾಯ ನಮಃ ಅಂತ ಸೂರ್ಯ ಮಂತ್ರಗಳು ಬರುತ್ತೆ. ಅದನ್ನು ನಿಮಗೆ ಗೂಗಲಲ್ಲಿ ಮನೇಲಿ ಯಾರಾದರೂ ಇದ್ದರೆ, ಒಂದು ಇಂಟರ್ನೆಟ್ ಅವ್ರಿಗೆ ಗೊತ್ತಿದ್ದರೆ ಆ ಸೂರ್ಯನ ಮಂತ್ರಗಳು ಹೇಳಿ ಇದು ಮಾಡಿ ಆರೋಗ್ಯ ಚೆನ್ನಾಗಾಗುತ್ತೆ. ಆಗಸ್ಟ್ ಗಂಟೆ ಸ್ವಲ್ಪ ಇರುತ್ತೆ, ಆಗಸ್ಟ್ ನಂತರ ನಿಮಗೆ ಆರೋಗ್ಯ ಚೆನ್ನಾಗಾಗುತ್ತಮ್ಮ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನರಸಮ್ಮ ಅವರು ಕೂಡ ಕಾಲ್ ಮಾಡಿ ತಮ್ಮ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಂಡಿದ್ದೀರಾ. ಗುರೂಜಿಗಳು ಕೂಡ ಏನೋ ಒಂದು ಸೂರ್ಯನಿಗೆ ಅರ್ಘ್ಯವನ್ನ ನೀಡೋದ್ರ ಮುಖಾಂತರವಾಗಿ ನಿಮ್ಮ ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆಯನ್ನ ಕಾಣಿ ಅಂತ ಹೇಳ್ತಾ ಗುರೂಜಿ ನಾವು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೀವಿ. ಸೊ ನೋಡಿ, ಈಗ ಒಂದು ತುಂಬ ವಿಚಾರ ಅಂತಂದರೆ ನೀವು ಆವಾಗಲೇ ಕೇಳಿದ್ರಿ ಅಲ್ಲಿ ಖಾಲಿ ಇರಬೇಕಾ ನೈಋತ್ಯ ದಿಕ್ಕಿನಲ್ಲಿ ಅಂತ ಸಂಬಂಧಗಳ ವಿಚಾರದ. ನೋಡಿ, ಅಲ್ಲಿ ನೈಋತ್ಯ ದಿಕ್ಕಲ್ಲಿ ಖಾಲಿ ಬೇರೆ ಒಂದು ಯಾವುದೇ ವಸ್ತುಗಳು ಇಡ್ಬೋದು. ಆದರೆ ಮನೆಯಲ್ಲಿ ತುಂಬ ಹಳೆಯದಾದ ಅನುಪಯೋಗ ವಸ್ತುಗಳು ಮತ್ತು ತುಕ್ಕು ಹಿಡಿದಿರುವಂಥ ವಸ್ತುಗಳು ಮತ್ತು ವಿಶೇಷವಾಗಿ ಕಬ್ಬಿಣದ, ನೋಡಿ ತುಂಬ ಜನ ಗೊತ್ತು ಇರಿದ್ದರೂ ಅವರ ಒಂದು ಬೆಡ್ರೂಮ್ನಲ್ಲಿ ಕಬ್ಬಿಣಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಮಂಚಗಳು, ಕಬ್ಬಿಣಕ್ಕೆ ವಿಚಾರದಲ್ಲಿ ಅದು ಇರಬಾರ್ದು. ಒಂಥರ ಅಸ್ವಚ್ಛ, ಇದರಿಂದ ಬ್ಲಾಕೇಜಸನ್ನು ತೋರಿಸುತ್ತೆ. ಇದು ಕೂಡ ಸಂಬಂಧಗಳು ಹಾಳಾಗೋದಕ್ಕೆ ಕಾರಣ ಆಗುವಂಥದ್ದು. ಮತ್ತು ನೈಋತ್ಯ ದಿಕ್ಕಿನ ಒಂದು ಇನ್ನೊಂದು ವಿರುದ್ಧ ದಿಕ್ಕು ಅಂದರೆ ನಾವು ವಾಯುವ್ಯ ದಿಕ್ಕು ಅಂತ ಹೇಳ್ತೀವಿ. ವಾಯುವ್ಯ ದಿಕ್ಕಿನ ಅಧಿಪತಿ ಚಂದ್ರ ಅಂತ ಹೇಳ್ತೀವಿ. ಸೊ ನಮ್ಮ ಜ್ಯೋತಿಷಾಸ್ತ್ರದ ಪ್ರಕಾರದಲ್ಲಿ ಚಂದ್ರೋ ಮನಸ್ಸೋ ಜಾತಃ ಅಂತ, ಅಂದರೆ ಅದರ ಅರ್ಥ ಏನು ಹೇಳುತ್ತೆ ಅಂದರೆ ಚಂದ್ರ ಮನಸ್ಸಿಗೆ ಕಾರಕವಾಗಿರುವಂಥ ಗ್ರಹ. ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ, ಮನಸ್ಸು ಸದೃಢವಾಗಿದ್ದರೆ ಒಳ್ಳೆ ವಿಚಾರಗಳಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಕೂಡ ಅನಗತ್ಯ ವಸ್ತುಗಳನ್ನು ಇಡಬಾರ್ದು. ವಾಯುವ್ಯ ದಿಕ್ಕಿನಲ್ಲಿ ಮುಖ್ಯವಾಗಿ ವಾಯುವಿನಲ್ಲಿ ಭಾರವಾದ ವಸ್ತುಗಳನ್ನು ಇಲ್ಲಿ ಇಡಬಾರ್ದು. ನೈಋತ್ಯದಲ್ಲಿ ಭಾರವಾದವು ಇಡ್ಬೋದು, ವಾಯು ದಿಕ್ಕಿನಲ್ಲಿ ಇಡಬಾರ್ದು. ಮತ್ತು ಮೂರನೇ ವಿಚಾರ ತುಂಬ ಮುಖ್ಯವಾಗಿ ಏನಂತ ಹೇಳ್ತೀವಿ ಅಂದರೆ ನಮ್ಮ ಮನೆಯಲ್ಲಿ ಊಟದ ಒಂದು ಏನಂದರೆ ಡೈನಿಂಗ್ ಟೇಬಲ್ ಅಂತ ಹೇಳ್ತೀವಿ. ಸೊ ಡೈನಿಂಗ್ ಟೇಬಲಲ್ಲಿ ನಾವೇನೋ ಹೇಳ್ತಾರೆ ಅಂತಂದರೆ ನಮ್ಮಲ್ಲಿ ಒಂದು ವಾಕ್ಯನೇ ಇದೆ, ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ರೆ ಎಲ್ಲನೂ ಸಮಸ್ಯೆ ಬಗೆಯಿರುತ್ತೆ ಅನ್ನೋ ವಿಚಾರದಲ್ಲಿ. ಸೊ ಆ ವಿಚಾರದಲ್ಲಿ ನೋಡೋದಾದರೆ ನೀವು ನಿಮ್ಮ ಮನೆಯ ಒಂದು ಡೈನಿಂಗ್ ಟೇಬಲನ್ನು ನಮ್ಮ ವಾಸ್ತು ಪ್ರಕಾರದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಇಡುವಂಥದ್ದು. ಮನೆಯ ಪಶ್ಚಿಮ ಭಾಗ ಅಂದರೆ ನಾವೇನು ಹೇಳ್ತೀವಿ ಡಿಗ್ರಿಗಳು, 0 ಅಂದರೆ ಉತ್ತರ, 90 ಅಂದರೆ ಪೂರ್ವ, 180 ಅಂದರೆ ದಕ್ಷಿಣ, ಸರಿಯಾದ ಡಿಗ್ರಿ 270, 270 ಡಿಗ್ರಿ ವೇರ್ ವಿ ಕ್ಯಾನ್ ಗೆಟ್ ವೆಸ್ಟ್ ಅಂತ ಹೇಳ್ತೀವಿ. ಪಶ್ಚಿಮ ದಿಕ್ಕಿನಲ್ಲಿ ಡೈನಿಂಗ್ ಟೇಬಲ್ ಇಡುವಂಥದ್ದು ಮನೆಯಲ್ಲಿ. ಇದರ ಜೊತೆಯಲ್ಲಿ ಎಲ್ಲರೂ ಒಟ್ಟಿಗೆ ಕುಂತು ಊಟ ಮಾಡೋದ್ರಿಂದ ಇದು ಕೂಡ ಒಂದು ಸಂಬಂಧಗಳ ಗಟ್ಟಿ ಆಗುವಿಕೆ. ಅದರಿಂದ ಏನೇ ಸಮಸ್ಯೆಗಳಿದ್ರೂ ಮಾತಾಡಿಕೊಂಡು ಬಗೆಹರಿಯುವಂಥದ್ದು ಪಶ್ಚಿಮದಲ್ಲಿ ಡೈನಿಂಗ್ ಟೇಬಲ್ ಇಟ್ಟು ಊಟ ಮಾಡೋದ್ರಿಂದ ತುಂಬ ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. ಮತ್ತು ಇನ್ನೂ ಮುಂದುವರೆದ ಭಾಗದಲ್ಲಿ ನೋಡೋದಾದರೆ ಒಂದು ಯಾವುದೇ ಒಂದು ತುಂಬ ಬೇಸಿಕ್ ಥಿಂಗು ನಾವೇನು ಹೇಳ್ತೀವಿ ಅಂದರೆ, ತಮಗೆ ಗೊತ್ತಿರ್ಬೋದು, ನಿಮಗೆ ತುಂಬ ಕಿರಿಕಿರಿ ಆದಾಗ ಇದು ಮಾಡಿದಾಗ ನೀವೇನು ಮಾಡ್ತೀರಾ ಅಂದರೆ ನೀವು ಕೆಲಸದ ವಿಚಾರವಾಗಿ ಬಿಡು ತೊಗೊತೀರಾ ಅಥವಾ ಹಂಗೆ ಕೆಲಸ ಮಾಡ್ತಾನೆ ಇರ್ತೀರಾ? ಖಂಡಿತ ಇಲ್ಲ. ತುಂಬ ಮನಸ್ಸಿಗೆ ಕಿರಿಕಿರಿ ಆಯಿತು ಅಂದರೆ ಅದಕ್ಕೆ ಸ್ವಲ್ಪ ರೆಸ್ಟ್ ನೀಡಬೇಕು, ಅಲ್ಲಿಂದ ನಾವು ಆ ಮೂಡಿಂದ ಈಚೆ ಬರಬೇಕು ಅಂತ ಹೇಳಿ ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ, ಅಥವಾ ಮಾಡೋ ಕೆಲಸದಲ್ಲಿ ಸ್ವಲ್ಪ ಬ್ರೇಕ್ ತಗೋತೀವಿ ಗುರುಜಿ. ನೋಡಿ, ನಿಮ್ಮ ವಿಚಾರಕ್ಕೆ ಬಂದಾಗ ನೋಡಿ, ಬ್ರೇಕ್ ಅಂತ ತೊಗೊತೀರಲ್ಲ, ಆ ಬ್ರೇಕ್ ತೊಗೊಂಡಾಗ ನೀವು ಒಂದು ಪ್ರವಾಸಕ್ಕೆ ಹೋಗ್ಬೋದು ಅಥವಾ ಎಲ್ಲಾದರೂ ಸ್ಥಳ ವೀಕ್ಷಣೆಗೆ ಹೋಗ್ಬೋದು. ಪ್ರವಾಸಕ್ಕೆ ಹೋದಾಗ ಯೂಶ್ವಲಿ ನೀವು ಯಾವುದೋ ಒಂದು ಹೋಟೆಲ್ನಲ್ಲಿ, ಒಂದು ಒಳ್ಳೆ ಹೋಟೆಲ್ನಲ್ಲಿ ಉಳ್ಕೊಂಡಾಗ ಅಲ್ಲಿ ನೋಡ್ಬೋದು ಒಂದು ಸರ್ವೇ ಸಾಮಾನ್ಯ ವಿಚಾರ, ಯಾವುದೇ ಒಂದು ಹೋಟೆಲ್ನಲ್ಲಿ ಹೆಚ್ಚು ಬಿಳಿ ಕಲರ್ನ ಉಪಯೋಗಿಸಿರ್ತಾರೆ. ಬಿಳಿ ಬೆಡ್ಶೀಟ್ಗಳಾಗಿರ್ಬೋದು, ಬಿಳಿ ಕರ್ಟನ್ ಆಗಿರ್ಬೋದು. ಇದು ಒಂದು ಏನಂದರೆ ನಮ್ಮ ಸೈಂಟಿಫಿಕ್ ವೈಜ್ಞಾನಿಕ ಹಿನ್ನೆಲೆ ನೋಡಿದಾಗ ಬಿಳಿ ಕಲರು ನಮ್ಮ ಶಾಂತ ಸ್ವಭಾವವನ್ನು ಸೂಚಿಸುತ್ತೆ. ಸೊ ಹೆಚ್ಚು ಬಿಳಿ ಉಪಯೋಗಿಸಿದಾಗ ಮನಸ್ಸಿಗೆ ಶಾಂತಿ. ಅಂದರೆ ನಮಗೇನಾಗುತ್ತೆ ಅಂದರೆ ವೈಟ್ ಈಸ್ ದ ಕಲರ್ ವಿಚ್ ವಿ ರಿಲ್ಯಾಕ್ಸ್ ಮೋರ್ ಅಂತ ಹೇಳ್ತೀವಿ. ಸೊ ನಮ್ಗೆ ಗೊತ್ತಿರದ ಇರುವಾಗ ಮನೆಯಲ್ಲಿ ನಮ್ಮ ವೀಕ್ಷಕರು ಯಾರು ನೋಡ್ತಾ ಇರ್ತಾರೆ, ಅವರ ಒಂದು ಬೆಡ್ರೂಮ್ನಲ್ಲಿ ತುಂಬ ಬಣ್ಣದ ಒಂದು ವಿಚಾರ, ತುಂಬ ಹಳದಿ ಕಲರ್ ಹಾಕುವಂಥದ್ದು, ಡಾರ್ಕ್ ಬ್ಲ್ಯಾಕ್ ಕಲರ್ ಹಾಕುವಂಥದ್ದು. ಸೊ ಈ ಕಲರ್ಸ್ ಏನಾಗುತ್ತೆ ಅಂದರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಸ್ವಲ್ಪ ಪ್ರಭಾವ ಬೀರುವಂಥದ್ದು. ಸೊ ಇದರಿಂದ ಕೂಡ ಆ ಡಾರ್ಕ್ ಕಲರ್ಸ್ ಅಂತ ನಾವು ಗಾಢವಾದ ಬಣ್ಣಗಳಂತ ಹೇಳ್ತೀವಲ್ಲ, ಇದು ಕೂಡ ಸ್ವಲ್ಪ
ಸಮಸ್ಯೆಗಳನ್ನು ಕೊಡುತ್ತೆ. ಅದಕ್ಕೆ ನಮ್ಮ ವೀಕ್ಷಕರಲ್ಲಿ ಮೂರನೇ ಬಹುಮುಖ್ಯ ವಿಚಾರ, ಸಂಬಂಧಗಳು ಚೆನ್ನಾಗಿರಬೇಕು ಅಂದಾಗ ತಮ್ಮ ಬೆಡ್ರೂಮ್ ಆಗಿರ್ಬೋದು, ತಮ್ಮ ಯಾವುದೇ ಒಂದು ಯೂಸ್ ಮಾಡುವಂಥ ಕೋಣೆಗಳಲ್ಲಿ ಹೆಚ್ಚು ಹೆಚ್ಚು ಬಿಳಿ ಮತ್ತು ಅರ್ಧ ಬಿಳಿ, ಹಾಫ್ ವೈಟ್ ಅಂತ ಹೇಳ್ತೀವಿ, ಮತ್ತು ಬೇಜ್ ಕಲರ್ ಅಂತ ಹೇಳ್ತೀವಿ. ಬೇಜ್ ಅಂತಂದರೆ ಒಂಥರ ಪೀಚ್ ಕಲರ್ ಅಂತ ಹೇಳ್ತಾರೆ. ಆ ವಿಚಾರದಿಂದ ಹೆಚ್ಚು ಹೆಚ್ಚು ಅದನ್ನು ಬಳಸಿ. ಇದನ್ನು ಬಳಸೋದ್ರಿಂದ ಏನಾಗುತ್ತೆ ಅಂತಂದರೆ ಸಂಬಂಧಗಳು ಗಟ್ಟಿ ಆಗುವಿಕೆಗೆ ಇದನ್ನು ಒಳ್ಳೆಯ ವಿಚಾರ, ಎಲ್ಲ ಚೆನ್ನಾಗುತ್ತೆ. ಅಂದರೆ ಕೊನೆಯದಾಗಿ ಹೇಳಬೇಕು ಸಂಬಂಧಗಳಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಗೋ ಅನ್ನೋದನ್ನು ಕಮ್ಮಿ ಮಾಡ್ಕೊಳ್ಳಿ. ಈ ಬಹುಮುಖ್ಯ ವಿಚಾರ ಅಂದರೆ ಅಲ್ಲಿ ಕ್ಲೀನಾಗಿರಬೇಕು, ಅಲ್ಲಿ ಟಾಯ್ಲೆಟ್ಸ್ ಬರಬಾರ್ದು, ಅಲ್ಲಿ ಒಂದು ಮುಖ್ಯ ದ್ವಾರ ಬರಬಾರ್ದು, ಮತ್ತು ಅದರ ವಿರುದ್ಧ ದಿಕ್ಕು ಈಶಾನ್ಯದಲ್ಲಿ ಕೂಡ ಅದರ ಸಂಬಂಧಪಟ್ಟಂಥ ಪರಿಹಾರಗಳು, ಮತ್ತು ವಾಯುವ್ಯದಲ್ಲಿ ಸ್ವಚ್ಛವಾಗಿರುವಂಥದ್ದು, ವಾಯುವ್ಯದಲ್ಲಿ ಭಾರ ಇರಬಾರ್ದು. ಇದು ಬಹುಮುಖ್ಯವಾಗಿರೋ ವಿಚಾರ. ಸೊ ಅದಲ್ದಿರ ಇಷ್ಟನ್ನು ಎಲ್ಲ ಫಾಲೋ ಮಾಡಿದ್ರೆ ನೈಋತ್ಯ, ನಿಮ್ಮ ಮನೇಲಿ ಎಷ್ಟು ನೈಋತ್ಯ ಚೆನ್ನಾಗಿ ಇಟ್ಕೊಂಡಿರ್ತೀರ ಅಷ್ಟು ನಿಮ್ಮ ಸಂಬಂಧಗಳು ಗಟ್ಟಿಯಾಗಿರುತ್ತೆ. ನಿಮ್ಮ ಹೆಚ್ಚು ಹೆಚ್ಚು ನಿಮ್ಮ ಸಂಬಂಧಗಳು ಚೆನ್ನಾಗಿದ್ದಾಗ ಮುಂದುವರೆದ ಭಾಗದಲ್ಲಿ ನೀವು ನಿಮ್ಮ ಜೀವನವನ್ನು ತುಂಬ ಚೆನ್ನಾಗಿ ಕಳೆಯುವಂಥದ್ದು ನಾವು ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಈಗ ಮತ್ತು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮನೆಯಲ್ಲಿ ಕೋಣೆಗಳಿರುತ್ತೆ, ಬಹುಮುಖ್ಯವಾಗಿ ಸದಸ್ಯರು ಯಾವ ಒಂದು ಕೋಣೆಯಲ್ಲಿ ಮಲಗಿದ್ರೆ ಉತ್ತಮ, ಅದರಲ್ಲೂ ಕೂಡ ಯಾವ ದಿಕ್ಕಿನ ಕಡೆ ತಲೆ ಹಾಕಿ ಮಲಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಕೂಡ ಉಂಟಾಗಿರುತ್ತೆ ಗುರುಜಿ. ಅದಕ್ಕೆ ಹೇಳೋದಾದ್ರೆ ಏನು ಹೇಳ್ತೀರಿ? ನೋಡಿ, ಇದು ಕೋಣೆಯ ಒಂದು ಏನು ವಿನ್ಯಾಸ ಅಂತ ಹೇಳ್ತೀವಿ. ಈಗಿನ ಆಧುನಿಕ ವಿನ್ಯಾಸದಲ್ಲಿ ಎಷ್ಟೋ ಒಂದು ಆರ್ಕಿಟೆಕ್ಟ್ಸು ಅದು ಡಿಸೈನ್ಸ್ಗಳನ್ನು ಮಾಡಿರ್ತಾರೆ, ಮತ್ತು ಇನ್ನೇನೋ ಮಾಡಿರ್ತಾರೆ, ತುಂಬ ಒಂದು ಇಂಟೀರಿಯರ್ಸ್ ಖರ್ಚು ಮಾಡಿರ್ತಾರೆ, ಲಕ್ಷ ಕೋಟಿ ಖರ್ಚು ಮಾಡಿದ್ರು ನಮ್ಮಲ್ಲಿ ಬರುವಂಥ ವೀಕ್ಷಕರು ಕೆಲವೊಬ್ಬರು, ಎಲ್ಲರೂ ಅಲ್ಲ, ಏನು ಮಾಡೋದು ಗುರುಜಿ, ಮನೇಲಿ ನೆಮ್ಮದಿನೇ ಇಲ್ಲ, ನಾವು ಏನು ಮಾಡಬೇಕು, ಏನು ಮಲ್ಕೊಳ್ಳೋ ದಿಕ್ಕು ಸರಿ ಇಲ್ಲೋ ಅಥವಾ ಇನ್ನೇನೋ ಇತ್ಯಾದಿಗಳಂತ ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ. ನೋಡಿ, ಮನೆಯ ಬಹುಮುಖ್ಯವಾದ ಸದಸ್ಯರು ಅಂತಂದರೆ ಯಾರು ಹಿರಿಯರು ಇರ್ತಾರೆ. ಸೊ ಅವರು ಈಸ್ ದ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ನಾವು ನೈಋತ್ಯ ಕೋಣೆ ಅವ್ರಿಗೆ ಕೊಡ್ತೀವಿ. ಅಂದರೆ ಉದಾಹರಣೆಗೆ ಒಂದು ಕುಟುಂಬ ಇತ್ತು, ಒಂದು 40-50 ವರ್ಷ ದುಡಿಯೋ ಒಬ್ಬ ವ್ಯಕ್ತಿ ಇದ್ದರು, ಅವರಿಗೆ ಅಪ್ಪ ಅಮ್ಮ ಇದ್ದರು, ಒಂದು 60-70 ವರ್ಷದವರು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಸೊ ಆ ರೀತಿ ಇದ್ದಾಗ ಅವರಿಗೆ ಒಂದು ನೈಋತ್ಯದ ಕೋಣೆ ಬಿಟ್ಟುಬಿಡಿ ಆ ವಿಚಾರದಲ್ಲಿ. ಆದರೆ ನಾವು ಕೆಲವಾರು ಹಿಂದಿನ ಸಂಚಿಕೆಗಳು ಹೇಳ್ದಂಗೆ, ಸೊ ಈಶಾನ್ಯದಲ್ಲಿ ದ ನಾರ್ತ್ ಈಸ್ಟ್ ಈಸ್ ಅ ಡೈರೆಕ್ಷನ್ ವಿಚ್ ಹೀಲ್ಸ್ ಯು ಫಾಸ್ಟರ್ ಅಂತ ಹೇಳ್ತೀವಿ. ಅಂದರೆ ಅವರಿಗೆ ಆರೋಗ್ಯ ಚೆನ್ನಾಗಿದ್ದು ಪೂರ್ಣ ಪ್ರಮಾಣದಲ್ಲಿ ಚೆನ್ನಾಗಿದ್ದರೆ ಅವರಿಗೆ ನೈಋತ್ಯದ ಕೋಣೆ ಬಿಟ್ಟು ಕೊಡಿ. ಅಂದರೆ ನಾವೇನು ಸಾಮಾನ್ಯವಾಗಿ ತಪ್ಪು ಅರ್ಥದಲ್ಲಿ ಹೇಳುವಂಥ ಕುಬೇರ ಮೂಲೆ ಅಂತ ಇನ್ನೂ ಸರಳೀಕರಣವಾಗಿ ಹೇಳೋದಾದರೆ ಆ ಒಂದು ಇರುವಂಥ ಕೋಣೆ ಬಿಟ್ಕೊಡಿ. ಆದರೆ ಅವರಿಗೆ ಆರೋಗ್ಯ ಸಮಸ್ಯೆ ಆದಾಗ ಈಶಾನ್ಯದಲ್ಲಿ ಮಲಗಿಸಿ. ನಿಮ್ಮ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ ಆ ಈಶಾನ್ಯದಲ್ಲಿ ಮಲಗಿಸಿದಾಗ ಅದೇನಂತ ಹೇಳ್ತೀವಿ, ನಾರ್ತ್ ಈಸ್ಟ್ ಆ್ಯಂಡ್ ನಾರ್ತ್ ಆಫ್ ನಾರ್ತ್ ಈಸ್ಟಲ್ಲಿ ಆರೋಗ್ಯದ ವರ್ಧನೆ ಆಗುವಂಥದ್ದು, ಒಳ್ಳೆ ಪಾಸಿಟಿವ್ ಬೂಸ್ಟ್ ಆಗುವಂಥದ್ದು ಆ ಕೋಣೆಯಲ್ಲಿ ಮಲಗಿಸಿದಾಗ ಏನಾಗುತ್ತೆ, ಅವರ ಆರೋಗ್ಯದಲ್ಲಿ ಹೆಚ್ಚು ವೃದ್ಧಿ ಆಗುತ್ತೆ. ಸ್ವಲ್ಪ ಸಮಯದಲ್ಲಿ ಒಂದು ನೈಋತ್ಯದ ಕೋಣೆ, ನೈಋತ್ಯದಿಂದ ಈಶಾನ್ಯ ಕೋಣೆಯಲ್ಲಿ ಮಲಗಿಸ್ಬೋದು. ಅದಲ್ದಿರ ಕೆಲವೊಬ್ರು ನೋಡಿ, ಕೆಲವೊಂದು ಮನೇಲಿ ಏನಾಗಿರುತ್ತೆ ಅಂದರೆ, ಈಗ ನಾನು ಉದಾಹರಣೆ ಕೊಟ್ಟಂಗೆ 40-50 ವರ್ಷದವ್ರು ಯಾರು ಮಗ ಇರ್ತಾರೋ ಅವರೇ ಮೂಲ ಆದಾಯ ಮಾಡ್ತಾ ಇರ್ತಾರೆ, ಮನೆಯ ಮಾಲೀಕರು ಅಂತ ಹೇಳ್ತಾರೆ. ಸೊ ಮನೆ ಕೂಡ ಅವ್ರ ಹೆಸರಲ್ಲಿರುತ್ತೆ, ಆದರೂ ಅವ್ರ ಅಪ್ಪ ಅಮ್ಮ ಅವ್ರ ಜೊತೆನಲ್ಲಿ ಇರ್ತಾರೆ, ಇನ್ನೂ ಜೀವಂತವಾಗಿ ಅವ್ರ ಜೊತೆ ಜೀವಿಸ್ತಾ ಇರ್ತಾರೆ. ಆ ವಿಚಾರದಲ್ಲಿ ನೋಡೋದಾದರೆ ನಾವೇನು ಹೇಳ್ತೀವಿ ಅಂದರೆ, ಮುಖ್ಯವಾಗಿ ಅವರು ಯಾರು ಅಂದರೆ ಅವ್ರ ಅಪ್ಪ ಅಮ್ಮ ಅವರು ಇದ್ದಾಗ ಅವರು ಕೂಡ ಏನಾಗ್ತಾರೆ, ಮನೆಯಲ್ಲಿ ಯಾರು ಆದಾಯ ಮಾಡ್ತಿರ್ತಾರೋ, ಯಾರ ಹೆಸರಲ್ಲಿ ಮನೆ ಇರುತ್ತೋ ಅವರು ನೈಋತ್ಯದ ಕೋಣೆ ತಗೊಂಡು ಅಪ್ಪ ಅಮ್ಮ ಅವ್ರ ಜೊತೆನಲ್ಲಿರುವಂಥ ಅಪ್ಪ ಅಮ್ಮ ಅವರಿಗೆ ಪಶ್ಚಿಮದ ಕೋಣೆಗೆ ಶಿಫ್ಟ್ ಮಾಡಿ. ಪಶ್ಚಿಮ ಅಂತಂದರೆ ನಾವು ಆವಾಗಲೇ ಹೇಳ್ದಂಗೆ 270 ಡಿಗ್ರಿ ಅಂತ ಹೇಳ್ತೀವಲ್ಲ, ಆ ಕೋಣೆಗೆ ಶಿಫ್ಟ್ ಮಾಡಿ ಅಂತ ಹೇಳ್ತೀವಿ. ಸೊ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅವರಿಗೆ ತುಂಬ ಒಂದು ಶ್ರೇಯಸ್ಕರ ಅಂತ ಹೇಳ್ತೀವಿ. ಮನೆಯಲ್ಲಿ ತುಂಬ ವಾಸ್ತುಬದ್ಧವಾಗಿ ವಾಸ್ತು ಪ್ರಕಾರವಾಗಿ ನೋಡೋದಾದರೆ ಆ ಕೋಣೆಯಲ್ಲಿ ಅವರು ವಾಸಿಸೋದ್ರಿಂದ ತುಂಬ ಒಳ್ಳೆಯದು ಆಗ್ತಾ ಬರುತ್ತೆ. ಮತ್ತು ಇನ್ನೂ ಏನಂತ ಹೇಳ್ತೀವಿ ಅಂದರೆ, ಬಹುಮುಖ್ಯವಾಗಿ ಈ ಒಂದು ಮಲಗೋ ವಿಚಾರ ಅಂದರೆ ನಾವು ಯಾವ ಕಡೆ ತಲೆ ಹಾಕಿ ಮಲಗಬೇಕಂತಲ್ವ ನಿಮ್ಮ ಪ್ರಶ್ನೆ ಏನಿತ್ತು? ಸೊ ಈ ಒಂದು ಅಂದರೆ ಪೂರ್ವ ಭಾಗಕ್ಕೆ ತಲೆ ಹಾಕಬೇಕಾ ಅಥವಾ ಪಶ್ಚಿಮ ಭಾಗಕ್ಕೆ ತಲೆ ಹಾಕಿ ಮಲಗಬೇಕಾ? ಸೊ ಈ ರೀತಿಯಾದಂಥ ಕನ್ಫ್ಯೂಷನ್ಸ್ ಕೆಲವರಲ್ಲಿ ಇರುತ್ತೆ. ಮತ್ತು ಕೆಲವ್ರಿಗೆ ಯಾವ ದಿಕ್ಕಿನಲ್ಲಿ ನಾವು ಮಲಗ್ತಾ ಇದ್ದೀವಿ ಅನ್ನೋವಂತಹ ಒಂದು ಇದೇ ಇರಲ್ಲ. ಯಾವ ಕಡೆ ಬೇಕಾದರೂ ಆ ಕಡೆ ದಿಕ್ಕಿನ ಕಡೆ ತಲೆ ಹಾಕಿ ಮಲಗುವಂಥದ್ದು. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಗುರುಜಿ? ನೋಡಿ, ನಮಗೆ ಈ ಮಲಗುವ ವಿಚಾರದಲ್ಲಿ ನೋಡೋದಾದರೆ, ಅರ್ತ್ ಈಸ್ ಎ ಹೆವಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಭೂಮಿ ಒಂದು ಅಯಸ್ಕಾಂತಿಕ ಶಕ್ತಿಯನ್ನು ಹೊಂದಿರುವಂಥ ಒಂದು ಪ್ರದೇಶ. ಸೊ ಅದಕ್ಕೆ ಅಲ್ವಾ ನಮ್ಮ ಒಂದು ಸೌರಮಂಡಲದಲ್ಲಿ 9 ನವಗ್ರಹಗಳು ಅದರ ಒಂದು ಆಕ್ಸಿಸ್, ಅದರ ಒಂದು ಪಾತಲ್ಲೇ ಸುತ್ತಾ ಇರೋದು. ಇಲ್ಲಾಂದರೆ ಎಲ್ಲ ಗ್ರಹಗಳು ಅಲ್ಲಲ್ಲಿ ಬೇರೆ ಕಡೆ ಹರಡ್ಕೊಂಡಿರೋದು. ಸೊ ಆ ಒಂದು ಅಯಸ್ಕಾಂತ ಶಕ್ತಿಯಲ್ಲಿ ಹೇಗೆ ಅಂತಂದರೆ, ನೀವು ಗೊತ್ತಿರ್ಬೋದು, ಅಯಸ್ಕಾಂತೀಯ ಶಕ್ತಿಗಳು ಅಂದರೆ ನಾವು ಏನಂತೀವಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನಾವು ತಗೊಂಡಾಗ ಅದು ಹೇಗೆ ಅಂದರೆ ನಾರ್ತ್ ಟು ಸೌತ್ ಪೋಲ್ ಹೋಗುತ್ತೆ ಅಂತ. ಅಂದರೆ ಉತ್ತರದಿಂದ ದಕ್ಷಿಣ
ಇದಕ್ಕೆ ಹೋಗುವಂಥದ್ದು ಒಂದು ನೋಡ್ತೀವಿ. ಸೊ ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಅಯಸ್ಕಾಂತೀಯ ಶಕ್ತಿಗೆ ಪ್ರಭಾವಳಿ ಅಂತ ಹೇಳ್ತೀವಿ. ಸೊ ಉತ್ತರದಲ್ಲಿ ಅಯಸ್ಕಾಂತೀಯ ಶಕ್ತಿ ಹೆಚ್ಚು ಪ್ರಭಾವಳಿ ಇರೋದ್ರಿಂದ ಸೊ ಉತ್ತರ ದಿಕ್ಕಿನ ಕಡೆಗೆ ತಲೆ ಹಾಕಿ ಮಲಗೋದು ಬೇಡ ಅಂತ. ಯಾಕಂದರೆ ಹೆಚ್ಚು ಪ್ರಭಾವಳಿ ಇರೋವಂಥದ್ದು. ನೋಡಿ, ನಮ್ಮ ಒಂದು ವೈಜ್ಞಾನಿಕ ಹಿನ್ನೆಲೆ ಹೇಳೋದು ಅಂತಂದರೆ ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಿ. ಸೊ ನಾವು ನೋಡಿ, ದಿನನಿತ್ಯದ ಒಂದು ದಿನಚರ್ಯದಲ್ಲಿ ನಾವು ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ನಾವು ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ. ಸೊ ಮಲಗಿದಾಗ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ. ಸೊ ಇದಕ್ಕೆ ನಾವು ಕಾನ್ಷಿಯಸ್ ಮೈಂಡ್ನ ಪಾಸಿಟಿವ್ ಅಂತ ತಗೊತೀವಿ ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ನ ನೆಗೆಟಿವ್ ಅಂತ ತಗೊತೀವಿ. ಸೊ ಇಲ್ಲೇನಾಗುತ್ತೆ, ಉತ್ತರ ದಿಕ್ಕಿನಲ್ಲಿ ಹೆಚ್ಚು ಪ್ರಭಾವಳಿ, ಅಯಸ್ಕಾಂತೀಯ ಪ್ರಭಾವಳಿ ತುಂಬ ಇರೋದ್ರಿಂದ ಉತ್ತರದ ಕಡೆನೇ ತಲೆ ಹಾಕಿ ಮಲಗೋದ್ರಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುವಂಥದ್ದು. ನಮ್ಮ ರಿಸರ್ಚ್ ಪ್ರಕಾರದಲ್ಲಿ ನೋಡಿರೋದಮ್ಮ, ಕೆಲವೊಬ್ರು ಯಾರು ಅಕಾಲಿಕ ಮರಣ ಹೊಂದಿರ್ತಾರೋ, ಏನೋ ಒಂದು ಆಕ್ಸಿಡೆಂಟಲ್ಲಿ ತೀರೋದ್ರು ಅಥವಾ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಏನೋ ಅಂದ್ಕೊಂಡಿರಲ್ಲ, ತುಂಬ ಬೇಗ ಹೋಗ್ಬಿಡ್ತಾರೆ. ಸೊ ಅವರು ಉತ್ತರದಲ್ಲಿ ಮಲಗಿರುವಂಥ ಒಂದು ರಿಸರ್ಚ್ ಹೇಳುತ್ತೆ. ಸೊ ಅದಕ್ಕೆ ಉತ್ತರದಲ್ಲಿ ಯಾವತ್ತೂ ಬೇಡ, ಅಂದರೆ ಆ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಲೇಬೇಡಿ. ಯಾವುದೇ ಕೋಣೆ ಇರಲಿ, ಆ ಕೋಣೆಯ ದಿಕ್ಕನ್ನು ನಾವು ಹೇಳ್ತಾ ಇದ್ದೀವಿ. ಆ ಕೋಣೆಯಲ್ಲಿ ಉತ್ತರ ದಿಕ್ಕಲ್ಲಿ ತಲೆ ಹಾಕಿ ಮಲಗೋದು ಬೇಡ. ದಕ್ಷಿಣ ದಿಕ್ಕು ಅಂದರೆ ಸೌತ್ ಈಸ್ ಅ ಬೆಸ್ಟ್ ವೇ ಟು ಸ್ಲೀಪ್ ಇನ್ ಅ ಸೌತ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಅಂದರೆ ದಕ್ಷಿಣ ದಿಕ್ಕಲ್ಲಿ ತಲೆ ಹಾಕಿ ಮಲಗಿದಾಗ ಸಬ್ ಕಾನ್ಷಿಯಸ್ ಮೈಂಡ್ಗೆ ತುಂಬ ರೆಸ್ಟ್ ಸಿಗುತ್ತೆ. ಅಂದರೆ ನಾವು ಮಲಗೋದು ಯಾಕೆ ಅಂತಂದರೆ ನಮ್ಮ ಚೈತನ್ಯವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ನಮ್ಮ ದೇಹಕ್ಕೆ ಒಂದು ರಿಲ್ಯಾಕ್ಸೇಷನ್ ಬೇಕು. ದಕ್ಷಿಣದಲ್ಲಿ ಮಲಗಿದಾಗ ತುಂಬ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ. ಸೊ ಕೆಲವೊಂದು ಕಡೆ ನೋಡಿ, ವಾಸ್ತು ಪ್ರಕಾರದಲ್ಲಿ ದಕ್ಷಿಣ ದಿಕ್ಕಲ್ಲಿ ಮಲಗಬಾರ್ದು, ಯಾಕೆಂದ್ರೆ ಮೃತರನ್ನ ದಕ್ಷಿಣ ದಿಕ್ಕಿನ ಕಡೆ ತಲೆ ಹಾಕಿ ಮಲಗಿಸ್ತಾರೆ. ಅಲ್ಲ, ದಕ್ಷಿಣ ದಿಕ್ಕು ವಿಚಾರದಲ್ಲಿ ಮಲ್ಕೋಬಹುದು, ಆದರೆ ದಕ್ಷಿಣ ದಿಕ್ಕಿನಲ್ಲಿ ಅವರಿಗೆ ಇನ್ನೂ ಅವಕಾಶಗಳು ಇಲ್ಲ ಅಂತ ಅಂದ್ಕೊಳ್ಳಿ. ಅಲ್ಲೇನಾದರೂ ಸಮಸ್ಯೆ ಇತ್ತು ಅಥವಾ ಅವ್ರಿಗೆ ಅವಕಾಶಗಳಿಲ್ಲ ಅಂತಂದರೆ, ನೀವು ಹೇಳಿರೋ ಕಾನ್ಸೆಪ್ಟಲ್ಲಿ ನೋಡಿದಾಗ ದಕ್ಷಿಣದಲ್ಲಿ ಹ್ಯಾಪಿ ಫ್ಯಾಮಿಲಿ ಫೋಟೋಸ್ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಹಾಕಬೇಡಿ ಅಂತ. ಮೃತರು ಅಂತ ಯಾರು ಹೇಳ್ತಾರಲ್ಲ, ಅದನ್ನು ದಕ್ಷಿಣ ದಿಕ್ಕಲ್ಲಿ ಹಾಕ್ಬೋದು. ಆದರೆ ದಕ್ಷಿಣ ದಿಕ್ಕಿನಲ್ಲಿ ಮಲ್ಕೊಳ್ಳೋಕೆ ಅವಕಾಶ ಇಲ್ಲ, ಯಾರಿಗೆ ಸ್ವಲ್ಪ ಅಡಚಣೆ ಇರುತ್ತೋ ಅವರು ಬೇಕಾದರೆ ಪೂರ್ವ ದಿಕ್ಕು ಅಂದರೆ ಈಸ್ಟ್ ಡೈರೆಕ್ಷನ್ ಅಂತ ಹೇಳ್ತೀವಲ್ಲ, ಅಲ್ಲಿ ತಲೆ ಹಾಕಿ ಮಲಗೋದ್ರಿಂದ ಅವರಿಗೆ ತುಂಬ ಒಳ್ಳೆ ಪಾಸಿಟಿವ್ ಅಂತ ಹೇಳ್ತೀವಿ. ದಕ್ಷಿಣ ಪೂರ್ವ ತುಂಬ ಒಳ್ಳೆಯದು. ಉತ್ತರ ಪಶ್ಚಿಮದಲ್ಲಿ ಉತ್ತರ ಮತ್ತು ಪಶ್ಚಿಮ ದಿಕ್ಕು ಕೂಡ ಬೇಡ ಅಂತ ಹೇಳ್ತೀವಿ. ನೋಡಿ, ಯಾಕಂದರೆ ನಮ್ಮ ವಾಸ್ತುಶಾಸ್ತ್ರದಲ್ಲಿ ಬಹುಮುಖ್ಯವಾಗಿ ನಾವು ಹಲವಾರು ಸಂಚಿಕೆಯಲ್ಲಿ ಹೇಳಿದ್ವಿ. ಅಂದರೆ ಉತ್ತರಕ್ಕೆ ಒಂದು ಜೈವಿಕ ಶಕ್ತಿ ಮತ್ತು ಇದು ಪೂರ್ವಕ್ಕೆ ಪ್ರಾಣಿಕ ಶಕ್ತಿ ಅಂತ ಹೇಳಿದ್ವಿ. ಜೈವಿಕ ಶಕ್ತಿ, ಪ್ರಾಣಿಕ ಶಕ್ತಿ ಬರುವಂಥದ್ದು ಉತ್ತರ ಪೂರ್ವ. ಆ ಶಕ್ತಿನ ನಾವು ಸರಿಯಾಗಿ ಹೀರ್ಕೋಬೇಕು. ಅದನ್ನು ಹೀರ್ಕೊಳ್ಳೋದೇನಂತಂದರೆ, ನಾವು 8 ಗಂಟೆ ಮಲಗಿದಾಗ ನಮ್ಮ ಸಪ್ತಚಕ್ರಗಳಿಗೆ ಆ ಶಕ್ತಿ ಸಿಗುತ್ತೆ. ಸೊ ಪಶ್ಚಿಮ ನೋಡಿ, ಪೂರ್ವದಲ್ಲಿ ಯಾರು ಸೂರ್ಯ ಉದಯಿಸುವಂಥದ್ದು. ಸೂರ್ಯ ಅಂದರೆ ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ಹಣ, ಅಧಿಕಾರ ಮತ್ತು ನೇಮ್ ಆ್ಯಂಡ್ ಫೇಮ್ ಕೊಡುವಂಥ ಗ್ರಹ. ನೋಡಿ, ಯಾರು ನನ್ನ ಒಂದು ರಿಸರ್ಚ್ ಪ್ರಕಾರ ನೋಡಿ, ಪಶ್ಚಿಮದಲ್ಲಿ ಯಾರು ಮಲಗಿರ್ತಾರೋ ಪಶ್ಚಿಮ ತಲೆ ಮಾಡಿ ಪೂರ್ವದಲ್ಲಿ ಮಾಡಿದ್ರೆ ಒಳ್ಳೆಯದು. ಪಶ್ಚಿಮದಲ್ಲಿ ತಲೆ ಮಾಡಿ ಪೂರ್ವಕ್ಕೆ ಕಾಲ್ ಮಾಡಿದ್ರೆ ಸೂರ್ಯಗೆ ಡಿಸ್ರೆಸ್ಪೆಕ್ಟ್ ಕೊಟ್ಟಂಗೆ. ಸೂರ್ಯ ಅಂದರೆ ನಮ್ಮ ಜ್ಯೋತಿಷಾಸ್ತ್ರದ ಪ್ರಕಾರ ಗೌರ್ಮೆಂಟ್ ಅಥಾರಿಟೀಸು, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು. ಸೊ ನಾನು ರಿಸರ್ಚ್ ಏನು ಹೇಳುತ್ತೆ ಅಂದರೆ, ಪಶ್ಚಿಮದಲ್ಲಿ ತಲೆ ಮಾಡಿ ಪೂರ್ವಕ್ಕೆ ಕಾಲು ಮಾಡಿ ಅದರಿಂದ ತುಂಬ ಕಿರಿಕಿರಿಗಳನ್ನು ಅನುಭವಿಸಿದ್ದಾರೆ. ಎಲ್ಲೋ ಒಂದು ಗೌರ್ಮೆಂಟ್ ಅಥಾರಿಟೀಸಿಂದ ಪ್ರಾಬ್ಲಮ್, ಇನ್ಕಮ್ ಟ್ಯಾಕ್ಸಿಂದ ಪ್ರಾಬ್ಲಮ್ ಆಗುವಂಥದ್ದು, ಏನೋ ಒಂದು ಕಿರಿಕಿರಿಗಳು ಕೊಡುತ್ತೆ. ಓವರಾಲ್ ಆಗಿ ಇಷ್ಟೇ ವಿಚಾರ. ದಕ್ಷಿಣ ಮತ್ತು ನಾವೇನು ಹೇಳ್ತೀವಿ ಪೂರ್ವ ಒಳ್ಳೆಯದು ತಲೆ ಮಾಡಿ ಮಲಗೋದಕ್ಕೆ. ಮತ್ತು ಅವಾಯ್ಡ್ ಮಾಡಬೇಕಾಗಿರೋದು ಉತ್ತರ ಮತ್ತು ಪಶ್ಚಿಮ, ಅಲ್ಲಿ ತಲೆ ಬರಬಾರ್ದು. ಆ ರೀತಿ ನಾವು ನೋಡಿದಾಗ ಅವರಿಗೆ ತುಂಬ ಶ್ರೇಯಸ್ಕರ, ಹೆಚ್ಚು ಆರೋಗ್ಯನೂ ಚೆನ್ನಾಗಿರುತ್ತೆ, ಮನಸ್ಸು ಉಲ್ಲಾಸಮಯವಾಗಿರುವಂಥದ್ದು, ಯಾವುದೇ ಕಿರಿಕಿರಿಗಳು ಮತ್ತು ತುಂಬ ಜನ ಮೈಗ್ರೇನ್ಸು, ಹೆಡ್ ಏಕ್ಸು, ಆರೋಗ್ಯ ಸಂಬಂಧದ ವಿಚಾರವಾಗಿ ಆ ಕ್ಲಾರಿಟಿನೂ ಅವರಿಗೆ ಸಿಗ್ತಾ ಹೋಗುತ್ತೆ, ಒಳ್ಳೆಯದಾಗುತ್ತೆ. ಓಕೆ ಗುರುಜಿ, ಈಗ ಯಾವ ಒಂದು ದಿಕ್ಕಿನ ಕಡೆ ತಲೆ ಹಾಕಿ ಮಲಗಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ರಿ. ಗುರುಜಿ, ಈಗ ಉತ್ತಮವಾಗಿ ತುಂಬಾ ಚೆನ್ನಾಗಿ ಮನೆ ಕಟ್ಟಿರ್ತಾರೆ. ಸೊ ಆ ಮನೆಯಲ್ಲಿ ಒಂದು ಧನಾತ್ಮಕತೆ ಅಥವಾ ಪಾಸಿಟಿವಿಟಿ ಅನ್ನೋದೇನಿರುತ್ತೆ ಅದು ಕಮ್ಮಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ಒಂದು ಮನೆಯಲ್ಲಿ ಪಾಸಿಟಿವಿಟಿನ ಅಥವಾ ಧನಾತ್ಮಕತೆಯನ್ನ ಹೇಗೆ ಹೆಚ್ಚಿಸಬಹುದು ಅಂತ ಹೇಳಿ ಗುರುಜಿ? ನೋಡಿ, ಬಹುಮುಖ್ಯವಾಗಿ ವಾಸ್ತುವಿನಲ್ಲಿ ನಾವು ಹೇಳೋದಾದರೆ, ಈಗ ಮನೆ ಆಲ್ರೆಡಿ ನಿರ್ಮಾಣ ಮಾಡಿದ್ದೀರಾ, ಮನೇಲಿ ವಾಸ ಮಾಡ್ತಿದ್ದೀರಾ, ಬಹುಮುಖ್ಯ ಸ್ವಚ್ಛತೆಗೆ ನಾವು ತುಂಬ ವಾಸ್ತುವಿನಲ್ಲಿ ಆದ್ಯತೆ ಕೊಡ್ತೀವಿ. ಸ್ವಚ್ಛವಾಗಿ ಇಡುವಂಥದ್ದು ತುಂಬ ಮುಖ್ಯವಾಗಿರುವಂಥ ಒಂದು ವಿಚಾರ ಅಂತ ಹೇಳ್ತೀವಿ. ಸೊ ಉದಾಹರಣೆಗೆ ದಿನಂಪ್ರತಿ ಒಂದಿನ ಬಿಟ್ಟು ಒಂದಿನ ಹೆಚ್ಚು ಮನೆಯೆಲ್ಲನ್ನು ಒರೆಸುವಂಥದ್ದು. ಯಾಕಂದರೆ ನೋಡಿ, ನಮ್ಮ ಹಿರಿಯರು ನೋಡಿ, ಯಾವುದೇ ಒಂದು ಮನೆ ನಿರ್ಮಾಣ ಮಾಡಬೇಕಾದ್ರೆ ಮನೆಯ ಒಂದು ಶೌಚಗೃಹಗಳು ಹೊರಗಡೆ ಇರ್ತಿತ್ತು. ಆಮೇಲೆ ಮನೆಯ ಹೊರಗಡೆ ಒಂದು ನಲ್ಲಿ ಇರ್ತಿತ್ತು. ಅಂದರೆ ಮನೆಯಿಂದ ಹೊರಗಡೆಯಿಂದ ಯಾರು ಬರ್ತಾರೋ ಕಂಪಲ್ಸರಿಯಾಗಿ, ಅಂದರೆ ತುಂಬ ಕಂಪಲ್ಸರಿ ಅವ್ರ ಮನೆಯಲ್ಲಿ ಅಲ್ಲಿ ಕಾಲನ್ನು ತೊಳೆದು, ಯಾಕಂದರೆ ಕಾಲು ಧೂಳು ಒಳಗಡೆ ಹೊರಗಡೆ ಕಾಲು ಧೂಳು ಒಳಗಡೆ ಬರಬಾರ್ದು ಅನ್ನೋ ವಿಚಾರ. ಬಟ್ ನಡೀತಿರುವಂಥ ನಗರೀಕರಣ ಸಂಸ್ಕೃತಿಯಲ್ಲಿ ಅಪಾರ್ಟ್ಮೆಂಟ್ಗಳು ಬಂತು,
ಅಲ್ಲಿ ಎಲ್ಲಿ ಅವ್ರು ನಲ್ಲಿ ಇರೋಕ್ಕೂ ಆಗೋದಿಲ್ಲ, ಆ ಪದ್ಧತಿ ಕೂಡ ಇಲ್ಲ. ಅಥವಾ ಈ ಸ್ವಂತ ಮನೆಯಲ್ಲೂ ಕೂಡ ನಾವು ನಲ್ಲಿ ಇಟ್ಟು ಹೊರಗಡೆಯಿಂದ ಕಾಲು ತೊಳ್ಕೊಂಡು ಬರೋವಂಥ ಪದ್ಧತಿ ಹೋಗಿರುವಂಥದ್ದು. ಸೊ ಅದಕ್ಕೆ ನಾವು ನೇರವಾಗಿ ಹೇಳೋದು ಅಂತಂದರೆ, ಈಗಿನ ಯಾರು ಮನೆ ಹೊಂದಿರ್ತೀರೋ, ಸೊ ಅಟ್ಲೀಸ್ಟ್ ನೀವು ಮನೆ ಹೊರಗಡೆ ಒಂದು ಚಪ್ಪಲಿ ಏನು ಬಿಟ್ಟಿರ್ತೀರ, ಅಲ್ಲಿಂದ ನೇರವಾಗಿ ನಿಮ್ಮ ಮನೆ ಬಾತ್ರೂಮ್ಗೆ ಹೋಗಿ ಅಲ್ಲಿಂದ ಕಾಲನ್ನು ತೊಳೆದುಕೊಂಡು ನಿಮ್ಮ ಮನೆಯೆಲ್ಲ ತಿರುಗಾಡ್ಬೋದು. ಯಾಕಂದರೆ ಏನಾಗುತ್ತೆ, ಒಬ್ಬ ವ್ಯಕ್ತಿಯ ಒಂದು ವೈಬ್ರೇಷನ್ಸ್ ಅಂತ ಹೇಳ್ತಾರೆ. ಏನಾಗುತ್ತೆ, ಕಾಲು ಧೂಳಿಂದ ಹಂಗೆ ಬರ್ತಾರೆ, ಹೊರಗಡೆ ಎಲ್ಲೋ ಹೋಗಿರ್ತಾರೆ, ಹಾಸ್ಪಿಟಲ್ಗೆ ಹೋಗಿರ್ತಾರೆ, ಅಥವಾ ಯಾವುದೋ ಒಂದು ಡೆತ್ ಆಗಿರ್ತದೆ, ಸ್ಮಶಾನಕ್ಕೆ ಹೋಗಿರ್ತಾರೋ, ಹೊರಗಡೆಯಿಂದ ಧೂಳು ಬಂದಾಗ ಸೊ ನಮ್ಮ ರಿಸರ್ಚ್ ಏನು ಹೇಳುತ್ತೆ ಅಂದರೆ, ಮನೇಲಿ ನೋಡಿ ಒಂದೇನೋ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಿರ್ತಾರೆ, ಇದು ಮಾಡ್ತಿರ್ತಾರೆ, ಆ ಮಾತುಕತೆ ಜಗಳಕ್ಕೆ ತಿರುಗ್ಬೋದು, ತುಂಬ ನೆಗೆಟಿವಿಟಿ ಫೀಲ್ ಆಗ್ಬೋದು. ಆಮೇಲೆ ಅವ್ರಿಗೆ ಅನಿಸುತ್ತೆ, ನಾನು ಇಷ್ಟರವರೆಗೂ ಚೆನ್ನಾಗಿದ್ನಲ್ಲ, ನಾನು ಯಾಕೆ ಹೇಗೆ ರಿಯಾಕ್ಟ್ ಮಾಡಿದೆ ಅಂತ. ರಿಯಾಕ್ಟ್ ಮಾಡಿರೋದು ನೀವಲ್ಲ, ನೀವು ತೊಗೊಂಡು ಬಂದಿರುವಂಥ ಎನರ್ಜಿ ಅಂತ ಹೇಳ್ತೀವಿ. ಅಂದರೆ ಹೊರಗಡೆಯಿಂದ ಬಂದಾಗ ತುಂಬ ಮುಖ್ಯವಾಗಿ ಕಾಲು ತೊಳೆದು ಮನೆಯಲ್ಲಿ ಬರುವಂಥದ್ದು. ನಲ್ಲಿ ಇದ್ದರೆ ಹೊರಗಡೆ ಕಾಲು ತೊಳ್ಕೊಂಡು ಬನ್ನಿ, ಅಥವಾ ನಿಮ್ಮ ಮನೆಯಲ್ಲಿ ನೇರವಾಗಿ ಅಪಾರ್ಟ್ಮೆಂಟಲ್ಲಿದ್ದರೆ ಅಥವಾ ಯಾರು ನೋಡ್ತಾ ಇದ್ದಾರೆ ವೀಕ್ಷಕರು, ನಿಮ್ಮ ಮನೇಲಿ ಹೊರಗಡೆ ನಲ್ಲಿ ಇಲ್ಲ ಅಂದರೆ ನೇರವಾಗಿ ಬಾತ್ರೂಮ್ಗೆ ಹೋಗಿ ಕೈ ಕಾಲು ತೊಳೆದು ಒಳಗಡೆ ಹೋಗೋದು ಒಂದು ತುಂಬ ಮುಖ್ಯ ಅಂತ ಹೇಳ್ತೀವಿ. ಮತ್ತು ಹಳೆ ಕಾಲದಲ್ಲಿ ನೋಡಿ ಅಮ್ಮ, ಪ್ರತಿಯೊಂದು ಮನೆಯಲ್ಲಿ ತಿಂಗಳಿಗೊಂದಾದರೂ ಹೋಮ ಹವನಗಳು ನಡೀತಾ ಇತ್ತು. ಸೊ ಹೋಮ ಹವನಗಳ ಉದ್ದೇಶ ಏನಂತಂದರೆ, ಎಲ್ಲರಿಗೂ ಬ್ರಾಹ್ಮಣರಿಗೆ ಊಟ ಸಿಗಲಿ ಅಂತಲ್ಲ, ಎಲ್ಲರೂ ಹೋಮ ಹವನ ಮಾಡ್ತಾರೆ, ಬ್ರಾಹ್ಮಣರಷ್ಟೇ ಅಲ್ಲ, ಎಲ್ಲ ಅರ್ಚಕರಿಗೂ ಒಳ್ಳೆಯದು. ಅರ್ಚಕರ ಒಂದು ಮೂಲ ಉದ್ದೇಶ ಏನಂತಂದರೆ, ಜನರಿಗೆ ಒಂದು ಅವೇರ್ನೆಸ್ ಜೊತೆಗೆ ಹೋಮ ಹವನ ಮಾಡಬೇಕಂದ್ರೆ ಏನಾಗುತ್ತೆ, ಪ್ರತಿಯೊಂದು ವಿಚಾರದಲ್ಲಿ ಮನೆಯನ್ನು ಸ್ವಚ್ಛಗೊಳಿಸುವಿಕೆ. ಆಮೇಲೆ ಆ ಹೋಮ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಸುತ್ತಲಿರುವಂಥ ಅಗ್ನಿಗೆ ಅದರದೇ ಆದ ಶಕ್ತಿ ಇರುವಂಥದ್ದು, ಅಲ್ಲಿರುವಂಥ ಬ್ಯಾಕ್ಟೀರಿಯಾಗಳಿಗೂ ಒಂದು ಕ್ರಿಮಿಕೀಟಗಳು ದೂರ ಆಗುವಂಥದ್ದು, ಸ್ವಚ್ಛ ಮಾಡೋದ್ರಿಂದ. ಮತ್ತು ಹೋಮದ ಜೊತೆ ಗಂಟೆ ಬಾರಿಸುವಂಥದ್ದು. ಗಂಟೆ ಅಂತಂದರೆ ಆ ಗಂಟೆಯ ನಾದ, ಅಂದರೆ ವೈಬ್ರೇಷನ್ಸ್ ಅಂತ ಏನು ಹೇಳ್ತೀವಿ, ಅದರಿಂದ ನಮ್ಮ ಸುತ್ತಲಿನ ವಾತಾವರಣ ತುಂಬ ಧನಾತ್ಮಕವಾಗಿ ವೃದ್ಧಿ ಆಗುವಂಥದ್ದು ನಾವು ನೋಡ್ತಾ ಬರ್ತೀವಿ. ಸೊ ಈ ರೀತಿ. ಮತ್ತು ವಿಶೇಷವಾಗಿ ಉಪ್ಪು ನೀರಲ್ಲಿ ಮನೆಯನ್ನು ಒರೆಸಿ ಅಂತ ಹೇಳ್ತೀವಿ. ಉಪ್ಪು ತುಂಬ ನೆಲ ಒರೆಸೋದು ಅಂತಂದರೆ ಕಲ್ಲುಪ್ಪು ಅಂತ ಹೇಳ್ತೀವಿ. ಯಾಕಂದರೆ ಕಲ್ಲುಪ್ಪಲ್ಲಿ ತುಂಬ ಅದರದೇ ಆದ ಶಕ್ತಿ, ಅಂದರೆ ಈ ಒಂದು ಋಣಾತ್ಮಕ ಶಕ್ತಿ ಹೀರ್ಕೊಳ್ಳುವಂಥ ಒಂದು ವಿಚಾರ ಕಲ್ಲುಪ್ಪಲ್ಲಿ ಇರುವಂಥದ್ದು. ಸೊ ಅದಲ್ದಿರ ನಮ್ಮ ವೀಕ್ಷಕರು ಇವತ್ತು ಯಾರು ನೋಡ್ತಾ ಇದ್ದಾರೆ, ತುಂಬ ವಿಶೇಷವಾಗಿ ನೋಡಿ, ನೆಗೆಟಿವಿಟಿ ದೂರ ಮಾಡೋದಕ್ಕೆ ಇನ್ನೂ ಒಂದು 2-3 ಸಲಹೆಗಳು ತುಂಬ ಮುಖ್ಯವಾಗಿ ಕೊಡ್ತೀನಿ. ಈಗ ಅಜ್ವಾನ ಅಂತ ಗೊತ್ತಿರುತ್ತೆ ಮನೇಲಿರುವಂಥ, ಅಜ್ವಾನ ಅಂತ ಹೇಳ್ತಾರೆ. ಸೊ ಅಜ್ವೀನದ್ದು ಒಂದು ಎಲೆಗಳು ಬರುತ್ತಮ್ಮ, ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ದೊಡ್ಡ ಪತ್ರೆ ಅಂತ ಹೇಳ್ತೀವಿ ಆಯುರ್ವೇದ ಶಾಸ್ತ್ರದಲ್ಲಿ. ಆ ಅಜ್ವೀನ ಎಲೆ ದೊಡ್ಡ ಪತ್ರೆ ಮಾರ್ಕೆಟಿಂದ ನಿಮ್ಗೆ ಸಿಗುತ್ತೆ, ಅಥವಾ ಎಲ್ಲಾದರೂ ಕಾಡು ಮೇಡು ಎಲ್ಲಿ ಸಿಗುತ್ತೆ ಅಲ್ಲಿನ ತರಿಸಿ ನೀವು ಮನೆ ಹತ್ರ ಒಂದು ಮಾರ್ಕೆಟಿಂದ ಒಂದು ಎಳೆನೀರನ್ನು ತರಿಸಿ. ಸೊ ಅಜ್ವಾನ ಎಲೆಯನ್ನು ಹಿಂಡಿದಾಗ ಸ್ವಲ್ಪ ಕೆಲವೊಂದು ರಸ ಬರುತ್ತೆ. ಆ ಎಳೆನೀರನ್ನ ತೊಗೊಂಡು ಒಂದು ಎಳೆನೀರನ್ನ ತೊಗೊಂಡು ಅಜ್ವಾನದ ಎಲೆ ಆ ಎಣ್ಣೆ ಥರ ಅದನ್ನು ಹಿಂಡಿದಾಗ ಬರುವಂಥ ರಸವನ್ನು ಆ ಎಳೆನೀರು ಜೊತೆ ಬೆರೆಸಿ ಆಮೇಲೆ ಅವ್ರು ಯಾವ ಮನೆ ಒರೆಸ್ಬೇಕಾದ್ರೆ ಒಂದು ಬಕೆಟಲ್ಲಿ ನೀರು ಹಾಕಿರ್ತಾರೋ ಅಥವಾ ಏನೋ ಒಂದು ಇದರಲ್ಲಿ ನೀರು ಹಾಕಿರ್ತಾರಲ್ಲ, ಇವೆರಡು ಮಿಶ್ರಣವನ್ನು ಅಜ್ವಾನದ ಎಲೆ ಅಂದರೆ ದೊಡ್ಡಪತ್ರೆ ಎಲೆಯ ರಸ ಮತ್ತು ಎಳೆನೀರು, ಈ ಎರಡೂ ಅದನ್ನು ಮಿಶ್ರಣ ಮಾಡಿ ಮನೆ ಒರೆಸ್ಬೇಕಾದಾಗ ಆ ಬಕೆಟಲ್ಲಿ, ಆ ಮನೆ ಒರೆಸೋ ಬಕೆಟಲ್ಲಿ 1 ಲೋಟ ಎಷ್ಟು ನೀರು ಬರುತ್ತೋ ಅಷ್ಟು ಹಾಕಿ ಅದನ್ನು ಮಿಕ್ಸ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ಮನೆಯ ಒಂದು ಏನು ಹೇಳ್ತೀವಿ ವಾತಾವರಣ ತುಂಬ ಧನಾತ್ಮಕವಾಗಿರುವಂಥದ್ದು. ಅಂದರೆ ಈಗ ನೋಡಿ, ತುಂಬ ಜನ ಕೇಳ್ತಾರಲ್ಲ ಅವರವರು ಒಂದು ವಿಚಾರವಾಗಿ ಮಾಟ ಮಂತ್ರ, ದೃಷ್ಟಿ ದೋಷ, ಇದಕ್ಕೆ ನಮ್ಮ ಹಲವಾರು ಸಂಚಿಕೆಗಳೇ ಪರಿಹಾರ ಕೊಟ್ಟಿದ್ವಿ. ಆದರೆ ಮನೆಗೆ ಸಂಬಂಧಿತವಾಗಿರುವಂಥ ದೃಷ್ಟಿ ದೋಷ, ಮಾಟ ಮಂತ್ರ, ಮನೆಗೆ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಮನೇಲಿ ಏನೋ ತುಂಬ ಒಂಥರ ಕಿರಿಕಿರಿ ಅನಿಸ್ತಾ ಇದೆ, ಮನೇಲಿ ಸರಿ ಇಲ್ಲ, ಮನೆಯಲ್ಲಿ ಈ ಕ್ಷಣ ಇದ್ದವರು ಈ ಮತ್ತೆ ಇನ್ನೊಂದು ಕ್ಷಣಕ್ಕಾಗಲೇ ಏನಾದರೂ ಒಂದು ವಿಚಾರಕ್ಕೆ, ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಸ್ತಾಪಗಳು ಬರ್ತಾ ಇರುತ್ತೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೃಷ್ಟಿ ದೋಷ ನಿವಾರಣೆ ಹೇಗೆ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಹಿಂದಿನ ಸಂಚಿಕೆಯಲ್ಲೂ ಕೂಡ ನಾವು ತಿಳಿಸಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರಗತಿ ಟಿವಿನಲ್ಲೇ ನೀವು ಆ ವಿಡಿಯೋನ ಕೂಡ ನೀವು ವೀಕ್ಷಿಸಬಹುದು. ಸೊ ಆ ರೀತಿ ಆ ಒಂದು ಪರಿಹಾರ ಮನೆಗೆ ಸಮಸ್ಯೆಗಳಾದಾಗ ಇದನ್ನು ನಾವು ನೋಡ್ತಾ ಬರ್ತೀವಿ. ಈ ಒಂದು ನಮ್ಮ ವೀಕ್ಷಕರು ಯಾರು ನೋಡ್ತಾ ಇದ್ದೀರಾ, ಇದನ್ನು ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ನೀವು ಅದ್ರ ವಿಚಾರವಾಗಿ ನೀವು ಹೇಗೆ ಅನಿಸ್ತೋ, ಯಾರು ಡಿಜಿಟಲ್ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಸೊ ಆ ವಿಚಾರವಾಗಿ ನೋಡ್ತೀವಿ. ಮತ್ತು ಇನ್ನೂ ತುಂಬ ಮೂರನೇದಾಗಿ ನೋಡೋದಾದರೆ, ಒಂದು ನಮ್ಮ ಸೈನ್ಸ್ನ ಆಧಾರಿತದಲ್ಲಿ ಒಂದು ನ್ಯೂಟನ್ಸ್ ಲಾ ಅಂತ ಹೇಳ್ತೀವಿ. ನ್ಯೂಟನ್ಸ್ ಲಾ ಅಲ್ಲಿ ತುಂಬ ಮುಖ್ಯವಾಗಿ ಹೇಳುತ್ತೆ, ಎವ್ರಿ ಆ್ಯಕ್ಷನ್ ಆ್ಯಸ್ ಎ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ, ನಾವು ಒಂದು ಮನೆಯಲ್ಲಿ ತುಂಬ ಧನಾತ್ಮಕ ಶಕ್ತಿ ಜಾಸ್ತಿ ಇದ್ದಾಗ ಋಣಾತ್ಮಕ ಶಕ್ತಿ ಅಂದರೆ ವೇರ್ ದರ್ ಇಸ್ ಎ ಮೋರ್ ಪಾಸಿಟಿವ್, ಅಲ್ಲಿ ನೆಗೆಟಿವ್ ಶಕ್ತಿ ಬರೋದೇ ಇಲ್ಲ, ಅಂದರೆ ನೆಗೆಟಿವಿಟಿ ಇರೋದಿಲ್ಲ ಅಂತ ಹೇಳ್ತೀವಿ. ಅಂದರೆ ಪಾಸಿಟಿವಿಟಿ ಬೂಸ್ಟ್ ಮಾಡಲು ನಮ್ಮ ವಾಸ್ತುವಿನಲ್ಲಿ ಕೆಲವೊಂದು ವಸ್ತುಗಳು, ಅಂದರೆ ನಾವು ನೋಡಿ ಪಿರಾಮಿಡ್ನ ತುಂಬ ಉಪಯೋಗಿಸ್ತೀವಿ. ಪಿರಾಮಿಡ್ ಅಂತಂದರೆ ಒಂದು ಆಕಾರ, ಈಜಿಪ್ತಿಂದ ಬಂದಿರುವಂಥ ಪರಿಕಲ್ಪನೆ ನಮಗೆ. ಸೊ ಆ ಪಿರಾಮಿಡ್ ಅಂತಾರೆ ಏನಾಗುತ್ತೆ ಅಂದರೆ, ನಮ್ಮ ಸುತ್ತಲ ಇರುವಂಥ, ಈಗ ನೋಡಿ ನಮ್ಮ ಮನೆ ಆಗಿರ್ಬೋದು, ನಮ್ಮ ದೇವಸ್ಥಾನ ಆಗಿರ್ಬೋದು, ಎಲ್ಲನೂ ಒಂದು ಪಿರಾಮಿಡ್ ಆಕಾರನೇ ಅಂತ ಹೇಳ್ತೀವಿ. ಅಂದರೆ ರೆಕ್ಟ್ಯಾಂಗಲ್ ಶೇಪ್ ಅಂತ ಹೇಳ್ತೀವಿ, ಅಂದರೆ ಇದಕ್ಕೆ ಇಟ್ಟಿಗೆ ಆಕಾರ ಅಂತಲೂ ಹೇಳ್ಬೋದು.
ಸೊ ಪಿರಾಮಿಡ್ಗೆ ಅದರದೇ ಆದ ಶಕ್ತಿ ಇರುವಂಥದ್ದು. ಎಲ್ಲ ಇದು ಮಾಡಿ ಅಂದರೆ ಎಲ್ಲ ಮೂಲೆಗಳು ಒಂದು ಮಾಡಿ ಮಧ್ಯಭಾಗದಲ್ಲಿ, ನಾವು ಮಧ್ಯ ಭಾಗಕ್ಕೆ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ. ಸೊ ಅಲ್ಲಿ ಎನರ್ಜಿ ಇರುವಂಥದ್ದು. ಅದಕ್ಕೆ ಪಿರಾಮಿಡ್ ಆಕಾರ ನೋಡಿ ನೀವು ಹೇಗಿರುತ್ತೆ ಅಂದರೆ ಮಧ್ಯಭಾಗದಲ್ಲಿ ತುಂಬ ಉದ್ದವಾಗಿರುವಂಥದ್ದು. ಈ ಆಕಾರದಲ್ಲಿ ಪಿರಾಮಿಡ್ ಇರುತ್ತೆ, 4 ಮೂಲೆಗಳು ಸರಿಯಾಗಿರುವಂಥದ್ದು. ಸೊ ಆ ಪಿರಾಮಿಡನ್ನು ಹೆಚ್ಚು ಉಪಯೋಗಿಸೋದ್ರಿಂದ, ಅಂದರೆ ಅದು ಪರಿಹಾರ ಮಾರ್ಗದಲ್ಲಿ ನೋಡೋದ್ರಿಂದ, ಸೊ ಪಿರಾಮಿಡ್ಗಳಲ್ಲಿ ಹಲವಾರು ವಿಚಾರಗಳು, ಕೆಲವೊಂದು ಪ್ಲಾಸ್ಟಿಕ್ ಇರುತ್ತೆ, ಫೈಬರ್ ಇರುತ್ತೆ. ಆದರೆ ವಿಶೇಷವಾಗಿ ಪಿರಾಮಿಡ್ ವಿಚಾರದಲ್ಲಿ ಪಂಚಧಾತು ಪಿರಾಮಿಡ್ ಅಂತ ಹೇಳ್ತೀವಿ. ಅದಕ್ಕೆ ಚಿನ್ನ, ಬೆಳ್ಳಿ ಮತ್ತು ತಾಮ್ರ ಈ ರೀತಿ 5 ಮಿಶ್ರಣ ಹೊಂದಿರುವಂಥ ಲೋಹದ ಒಂದು ಪಿರಾಮಿಡ್ ಅಂತ ಹೇಳ್ತೀವಿ. ಸೊ ಇದನ್ನು ಮಾಡೋದ್ರಿಂದ ಏನಂದರೆ ಉಪಯೋಗಿಸೋದ್ರಿಂದ ಎಲ್ಲಿ ನಿಮಗೆ ನೆಗೆಟಿವಿಟಿ ಅನಿಸುತ್ತೋ ಸೊ ಆ ವಿಚಾರದಲ್ಲಿ ಕೂಡ ತುಂಬ ಇದಾಗುವಂಥದ್ದು. ಮತ್ತು ನಮ್ಮ ಹಿರಿಯರು ನಾವು ಹೇಳ್ದಂಗೆ ನೋಡಿ, ಬಹುಮುಖ್ಯವಾಗಿ ದೀಪ ಬೆಳೆಸುವ ಒಂದು ಸಂಸ್ಕೃತಿ. ದೀಪ ಏಕೆ ಬೆಳೆಸ್ತಿದ್ರು ನಿಮ್ಮ ಪ್ರಕಾರದಲ್ಲಿ? ದೀಪವನ್ನ ಬೆಳಗಿಸೋದ್ರಿಂದ ಮನೆಯಲ್ಲಿ ಮತ್ತಷ್ಟು ಧನಾತ್ಮಕ ಶಕ್ತಿಯನ್ನ ಕೂಡ ಹೆಚ್ಚಿಸಬಹುದು. ಜೊತೆಗೆ ದೀಪಾರಾಧನೆ ಮೂಲಕ ನಮ್ಮ ಒಂದು ಬೇಡಿಕೆಗಳೇನಿರುತ್ತೆ ಅದನ್ನ ನಾವು ದೇವರ ಮುಂದೆ ಹೇಳ್ಕೋಬಹುದು. ಸೊ ಈ ರೀತಿಯಾಗಿ ನೋಡಿ, ತುಂಬ ಒಳ್ಳೆಯ ವಿಚಾರ. ಅದೇ ಧನಾತ್ಮಕ ಶಕ್ತಿ ಹೇಗೆ ಹೆಚ್ಚುತ್ತೆ ಅಂದರೆ ನೋಡಿ, ನಮ್ಮ ಹಿಂದಿನ ಕಾಲದಲ್ಲಿ ಪರಿಕಲ್ಪನದಲ್ಲಿ ಕತ್ಲೆ ಇರ್ತಿತ್ತು. ಅಂದರೆ ಸೂರ್ಯ ಮುಳುಗಿದ ನಂತರ ಈಗಿನ ಒಂದು ಪವರ್, ಎಲೆಕ್ಟ್ರಿಸಿಟಿ ಇರಲಿಲ್ಲ. ಒಂದು 100-200 ವರ್ಷದ ಹಿಂದೆ ಹೋದಾಗ ಆವಾಗ ದೀಪ ಬೆಳಗಿಸೋದ್ರಿಂದ ಕತ್ತಲಿನ ದೂರ ಓಡಿಸಿ ಬೆಳಕನ್ನು ಚೆಲ್ಲುವಂಥದ್ದು. ಬೆಳಕಿಗೆ ನಾವು ದೇವರು ಅಂತ ಪೂಜಿಸುವಂಥ ಒಂದು ಕಾಲ ಇತ್ತು. ಇಂದಿನ ಕಾಲದಲ್ಲಿ ನೋಡಿ, ಒಂದು 6 ಗಂಟೆ ನಂತರ ಸೂರ್ಯಾಸ್ತದ ನಂತರ ಪಂಜಿನ ಮೂಲಕ, ಪಂಜು ಅಂದರೆ ಅದನ್ನು ಒಂದು ದೀಪ ಬೆಳಗಿಸುವ ಒಂದು ಮಾಧ್ಯಮ. ದೊಡ್ಡ ಪ್ರಮಾಣದಲ್ಲಿ ಬೆಳಕು ಬೇಕಂದರೆ ಪಂಜಿನ ಮೂಲಕ ಒಂದು ದೀಪ ಬೆಳಕನ್ನು ತರುವಂಥದ್ದು. ಆವಾಗ ಪಂಜಿನ ಮೂಲಕ ಬೆಳಕು ತರಬೇಕಂದ್ರೆ ಒಂದು ಕಾನ್ಸೆಪ್ಟ್ ಇತ್ತಮ್ಮ. ಏನಂದರೆ ನಮ್ಮ ದಿನಚರ್ಯ ಸರಿಯಾಗಿರ್ತಿತ್ತು. ಸೂರ್ಯೋದಯ ನಂತರ ನಾವು ಎದ್ದು ನಮ್ಮ ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳು ಮಾಡಿ, ಪೂಜೆಗಳನ್ನು ಎಲ್ಲ ನೆರವೇರಿಸಿ ನಮ್ಮ ನಿತ್ಯ ಏನು ಕೆಲಸ ಕಾರ್ಯಗಳಿಗೆ ಹೋಗುವಂಥದ್ದು, ಮತ್ತು ಸೂರ್ಯ ಅಸ್ತದ ಒಳಗಡೆನೇ ಊಟ ಇತ್ಯಾದಿಗಳನ್ನು ಮಾಡುವಂಥದ್ದು. ಇದಕ್ಕೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ದಿನಚರ್ಯ ಅಂತ ಹೇಳ್ತಿದ್ವಿ. ಸೊ ಈ ರೀತಿ ಮಾಡೋದ್ರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗಿರ್ತಿತ್ತು. ಸೊ ಆ ದೀಪದ ಬೆಳಕಿನಲ್ಲಿ ಆ ಒಂದು ಕೆಲಸ ಕಾರ್ಯಗಳು, ಹೇಗೆ ಸೂರ್ಯ ಹೋದ ನಂತರ ಬರುವಂಥ ಬೆಳಕನ್ನು ನಾವು ದೇವರಂತ ಪೂಜೆ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ. ಆ ದೀಪಕ್ಕೆ ಅದರದೇ ಆದ ಒಂದು ಶಕ್ತಿ ಇತ್ತು. ಸೊ ಅದಕ್ಕೆ ಧನಾತ್ಮಕ ಶಕ್ತಿ ಜಾಸ್ತಿ ಆಗ್ತಿತ್ತು. ಇದರಿಂದ ಒಂದು ಒಳ್ಳೆಯ ವಿಚಾರ ಆಗ್ತಿತ್ತು. ಓಕೆ ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳು, ಜೊತೆಗೆ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳು, ನಮಗೆ ವಾಟ್ಸಪ್ನಲ್ಲಿ ಬಂದಿರುವಂತಹ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ನೀಡಿದ್ದೀರಾ. ಹಾಗೆ ಕಾಲರ್ಸ್ನ ಪ್ರಶ್ನೆಗಳಿಗೆ, ಅವರ ಒಂದು ಸಮಸ್ಯೆಗಳಿಗೆ ಸಿಂಪಲ್ ಪರಿಹಾರ ಕ್ರಮಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಗುರೂಜಿಗಳು ತಿಳಿಸಿರುವಂತಹ ಅನೇಕ ಮಹತ್ತರ ವಿಷಯಗಳನ್ನ ನೀವು ಕೂಡ ನಿಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಅದರಲ್ಲೂ ಬಹುಮುಖ್ಯವಾಗಿ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ನಾವು ಅಳವಡಿಸಿಕೊಳ್ಳೋದ್ರಿಂದ ಒಳ್ಳೆದಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.